ಹಂದಿಗುಂದದ ಪರಮ ಪೂಜ್ಯರ ಆಗಮನ ವೇದಿಕೆಗೆ ಆಗ್ತಾ ಇದೆ. ನಮ್ಮೆಲ್ಲರ ಭಕ್ತಿಯ ಜೋರಾದ ಚಪ್ಪಾಳೆ ಮೂಲಕ ಪೂಜ್ಯರಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ವೇದಿಕೆಯ ದಿವ್ಯ ಸಮ್ಮುಖವನ್ನ ಪೂಜ್ಯ ಶ್ರೀ ಗುರುಬಸವ ಭಟ್ಟದೇವರು ಹಿರೇಮಠ ಸಂಸ್ಥಾನ ಭಾಲ್ಕಿ ಪರಮ ಪೂಜ್ಯರು ವೇದಿಕೆಗೆ ಆಗಮಿಸಿದ್ದಾರೆ. ಪೂಜ್ಯರಿಗೂ ಭಕ್ತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಅಧ್ಯಕ್ಷತೆಯನ್ನ ವಹಿಸಲಿರುವ ಶರಣ ಸುಭಾಷ್ ಕಾರಮುಂಗೆ ಅವರು ಮುಖಂಡರು ಭಾಲ್ಕಿ ತಾವು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಸ್ತೇನೆ. ಜೊತೆಗೆ ಬಸವಗುರು ಪೂಜೆಯನ್ನ ನೆರವೇರಿಸಲಿರುವ ಶರಣ ಪ್ರಸನ್ನ ಪ್ರಕಾಶ್ ಖಂಡ್ರೆ ಯುವ ಮುಖಂಡರು ಭಾಲ್ಕಿ ತಾವು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಸ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ನಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿರುವ ಪರಮ ಪೂಜ್ಯರು ಅನುಭವ ಮಂಟಪ ಬಸವ ಕಲ್ಯಾಣದ ಅಧ್ಯಕ್ಷರು ನಾಡೋಜ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪೂಜ್ಯರ ಆಗಮನ ಕೂಡ ಇದೀಗ ವೇದಿಕೆಗೆ ಆಗ್ತಾ ಇದೆ. ಪರಮ ಪೂಜ್ಯರ ದಿವ್ಯ ಸನ್ನಿಧಾನದಲ್ಲಿ ಬಸವ ದರ್ಶನ ಪ್ರವಚನದ ಉದ್ಘಾಟನೆ ನಡೆಯಲಿದ್ದು ಪೂಜ್ಯರು ಇದೀಗ ವೇದಿಕೆಯ ಸಾನ್ನಿಧ್ಯವನ್ನ ದಯಪಾಲಿಸಲಿಕ್ಕೆ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪೂಜ್ಯರ ಆಗಮನ ಆಗ್ತಾ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಮ್ಮೆಲ್ಲರ ಭಕ್ತಿಯ ಜೋರಾದ ಚಪ್ಪಾಳೆ ಮೂಲಕ ಪೂಜ್ಯರಿಗೂ ವೇದಿಕೆಗೆ ಭಕ್ತಿಪೂರ್ವಕವಾಗಿ ಬರಮಾಡಿಕೋತ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಸ್ತ್ರೀರೋಗ ತಜ್ಞರು ತಳವಾಡೆ ಆಸ್ಪತ್ರೆ ಭಾಲ್ಕಿಯ ಶರಣೆ ಡಾಕ್ಟರ್ ಶೈಲಜಾ ಡಾಕ್ಟರ್ ಅನಿಲ್ ಕುಮಾರ್ ತಳವಾಡೆ ಮೇಡಮ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನ ಮಾಡ್ತೇನೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ಭಾಲ್ಕಿ ತಾಲೂಕಿನ ಅಧ್ಯಕ್ಷರು ಆದ ಶರಣ ಜಯರಾಜ್ ದಾಪ್ಶೆಟ್ಟೆ ಸರ್ ಅವರು ತಾವು ಕೂಡ ವೇದಿಕೆ ಮೇಲೆ ಆಗಮಿಸಿ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕಾಗಿ ಕೇಳ್ಕೊಳ್ತಾ ಶರಣೆ ಡಾಕ್ಟರ್ ಪ್ರೇರಣಾ ಡಾಕ್ಟರ್ ಸಚಿನ್ ಎಡವೆ ವೈದ್ಯರು ಅವರಾದ ತಾವು ಕೂಡ ವೇದಿಕೆ ಬರಬೇಕಾಗಿ ತಮ್ಮಲ್ಲಿಯೂ ಮನವಿಯನ್ನ ಮಾಡ್ತೇನೆ. ಜೊತೆಗೆ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ಸರ್ವರಿಗೂ ಸ್ವಾಗತವನ್ನ ಕೋರಲಿರುವ ಪ್ರವಚನ ಸೇವಾ ಸಮಿತಿ ಭಾಲ್ಕಿಯ ಅಧ್ಯಕ್ಷರು ಶರಣೆ ಪಂಕಜ ಶಿವಲೋಖಂಡೆ ಅವರು ತಾವು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ವಿನಂತಿಸ್ತೇನೆ. ನಿವೃತ್ತ ಪ್ರಾಚಾರ್ಯರು ಭಾಲ್ಕಿಯ ಶರಣೆ ರೇಖಾ ಮಹಾಜನತಾಯಿ ಅವರು ತಾವು ಕೂಡ ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತಾ ಇವತ್ತು ಪ್ರವಚನದ ಬಳಿಕ ನಡೆಯಲಿರುವಂತಹ ಭಕ್ತಿ ದಾಸೋಹದ ದಾಸೋಹಿಗಳಾದಂತ ನಮ್ಮ ಶಾರದಾ ಬಾಬುರಾವ್ ಹುಣಜೆ ಶಾರದಾ ಖಾನಾವಳಿ ತಾವು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿಯೂ ಕೂಡ ಮನವಿಯನ್ನ ಮಾಡ್ತೇನೆ. ಈಗಾಗಲೇ ವೇದಿಕೆ ಮೇಲೆ ಆಸೀನರಾಗಿರುವ ವಚನ ಸಂಗೀತಗಾರರು ಸಂಗಮೇಶ್ ಪಾಟೀಲ್ ಅವರಿಗೂ ತೋಂಟೇಂದ್ರ ಕುಮಾರ್ ಕರಡಕಲ್ ಗದಗ್ ಅವರಿಗೂ ಜೊತೆಗೆ ನಮ್ಮ ಮಹಾಂತೇಶ್ ಗವಾಯಿಗಳಿಗೂ ಎಲ್ರಿಗೂ ವೇದಿಕೆಗೆ ಹೃತ್ಪೂರ್ವಕವಾಗಿ ಆತ್ಮೀಯವಾಗಿ ಬರಮಾಡಿಕೊಂಡು ವಿಶೇಷವಾಗಿ ಬಸವ ದರ್ಶನ ಪ್ರವಚನದ ಉದ್ಘಾಟನಾ ಸಮಾರಂಭದ ವೇದಿಕೆಯ ಮುಂಬದಿಯಲ್ಲಿ ಕೂತಿರುವ ಎಲ್ಲ ಶರಣ ತಂದೆ ತಾಯಂದಿರಿಗೂ ಸರ್ವರಿಗೂ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಆತ್ಮೀಯವಾಗಿ ಬರಮಾಡಿಕೊಂಡು ಇದೀಗ ನೇರವಾಗಿ ಕಾರ್ಯಕ್ರಮದ ಆರಂಭ ವಚನ ಸಂಗೀತದೊಂದಿಗೆ ನಮ್ಮ ಕಲಬುರಗಿಯ ಸಂಗಮೇಶ್ ಪಾಟೀಲ್ ಅವರು ಗದಗದ ತೋಂಟೇಂದ್ರ ಕುಮಾರ್ ಅವರು ತಮ್ಮಿಂದ ಇನ್ ಮುಂದೆ ವಚನ ಸಂಗೀತ. Hello, 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 salute check, hello, 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 check. Jai Mangalam, Jai Guru Basaveshwara Hara Mahadeva, Mahadeva, Mahadeva. ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವನಿಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿನ್ನ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಬಸವಣ್ಣನಯ್ಯ. ಜಯ ಗುರು ಬಸವೇಶ್ವರ ಹರ ಮಹಾದೇವ. ದೇವಲೋಕದವರಿಗೂ ಬಸವಣ್ಣ
ಬಸವಣ್ಣನೆ ದೇವರು ನಾಗಲೋಕದವರಿಗೂ ಬಸವಣ್ಣನೆ ದೇವರು ಮರ್ತಲೋಕದವರಿಗೂ ಬಸವಣ್ಣನೆ ದೇವರು ದೇವಲೋಕದವರಿಗೂ ದೇವಲೋಕದವರಿಗೂ ಬಸವಣ್ಣನೆ ದೇವರು ನಾಗಲೋಕದವರಿಗೂ ನಾಗಲೋಕದವರಿಗೂ ಬಸವಣ್ಣನೆ ದೇವರು ಮತ್ತಲೋಕದವರಿಗೂ 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 ಬಸವಣ್ಣನೆ ದೇವರು ಬಸವಣ್ಣನೆ ದೇವರು ದೇವಲೋಕದವರಿಗೂ ಬಸವಣ್ಣನೆ ದೇವರು ಮೇರುಗಿರಿ ಮಂದರಗಿರಿ ಮೇರುಗಿರಿ ಮಂದರಗಿರಿ ಮೊದಲಾದ ಕೆಲ್ಲಕ್ಕೂ ಬಸವಣ್ಣನೆ ದೇವರು ಮೇರುಗಿರಿ ಮೇರುಗಿರಿ ಮಂದರಗಿರಿ ಮೇರುಗಿರಿ ಮಂದರಗಿರಿ ಮೊದಲಾದ ಕೆಲ್ಲಕ್ಕೂ ಬಸವಣ್ಣನೆ ದೇವರು ಚನ್ನಮಲ್ಲಿಕಾರ್ಜುನಯ್ಯ ಚನ್ನಮಲ್ಲಿಕಾರ್ಜುನಯ್ಯ ಶರಣರಿವು ಬಸವಣ್ಣನೆ ದೇವರು ಬಸವಣ್ಣನೆ ದೇವರು ಕದವರಿಗೂ ಬಸವಣ್ಣನೆ ದೇವರು ನಾಗಲೋಕದವರಿಗೂ ಬಸವಣ್ಣನೆ ದೇವರು ಮರ್ತಲೋಕದವರಿಗೂ ಬಸವಣ್ಣನೆ ದೇವರು ದೇವಲೋಕದವರಿಗೂ 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 ಬಸವಣ್ಣನೆ ದೇವರು ವಿಶ್ವಗುರು ಬಸವೇಶ್ವರ ಮಹಾರಾಜ ಕಿ ಜಯ. ಮತ್ತೊಮ್ಮೆ ತಮ್ಮೆಲ್ಲರ ಭಕ್ತಿಯ ಜೋರಾದ ಚಪ್ಪಾಳೆ ಮೂಲಕ ನಮ್ಮ ವಚನ ಸಂಗೀತವನ್ನು ನೆರವೇರಿಸಿಕೊಂಡಿರುವ ಸಂಗಮೇಶ್ ಪಾಟೀಲ್ ಅವರಿಗೂ ತೊಂಡೇಂದ್ರ ಕುಮಾರ್ ಕರಡ್ಕಲ್ ಅವರಿಗೂ ಅನಂತ ಶರಣಾರ್ಥಿಗಳು ದೇವದವರಿಗೂ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ ಇದೀಗ ಇವತ್ತಿನ ಬಸವ ದರ್ಶನ ಪ್ರವಚನದ ವೇದಿಕೆಗೆ ನಮ್ಮ ಯೋಗ ಧ್ಯಾನದಲ್ಲಿ ಪರಮ ಪೂಜ್ಯ ನಿರಂಜನ ಮಹಾಸ್ವಾಮೀಜಿಗಳು ನಾಳೆಯಿಂದ ಬೆಳಗ್ಗೆಯಿಂದ ಅವರ ಯೋಗ ಶಿಬಿರ ಕೂಡ ನಡೀಲಿಕ್ಕಿದೆ. ಪೂಜ್ಯರು ಸಹ ಇವತ್ತಿನ ಕಾರ್ಯಕ್ರಮದ ವೇದಿಕೆಗೆ ತಾವು ಆಗಮಿಸಬೇಕಾಗಿ ಪೂಜ್ಯ ನಿರಂಜನ ಮಹಾಸ್ವಾಮೀಜಿಗಳಲ್ಲಿ ಕೂಡ ವಿನಂತಿಸ್ಕೊಳ್ತೇನೆ. ಅದೇ ರೀತಿ ಪರಮ ಪೂಜ್ಯ ಪ್ರಚ್ಛಾನಂದ ಸ್ವಾಮೀಜಿಯವರು ತಮಗೂ ಕೂಡ ವೇದಿಕೆಗೆ ಭಕ್ತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದೀಗ ವೇದಿಕೆ ಮೇಲೆ ಉಪಸ್ಥಿತರಿರುವ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲರಿಗೂ ಸ್ವಾಗತವನ್ನ ಕೋರ್ಲಿಕ್ಕಿದ್ದಾರೆ. ನಮ್ಮ ಪ್ರವಚನ ಸೇವಾ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂತಹ ಪಂಕಜ ಶಿವಕುಮಾರ್ ಲೋಖಂಡೆ ಅವರು ಇನ್ನು ಮುಂದೆ
ಆಗಮಿಸಿರುವಂತಹ ಸರ್ವರಿಗೂ ಸ್ವಾಗತವನ್ನ ಕೋರಲಿಕ್ಕೆ ನುಡಿಪೀಠಕ್ಕೆ ಬರಬೇಕಾಗಿ ವಿನಂತಿಸಿಕೊಂಡು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರ ಜಯಂತಿ ಉತ್ಸವ ಹಾಗೂ ವಚನ ಜಾತ್ರೆ ಪೂಜ್ಯ ಶ್ರೀ ಮಗಚ ಡಾಕ್ಟರ್ ಚನ್ನಬಸವ ಪಟ್ಟದೇವರ 27ನೇ ಸ್ಮರಣೋತ್ಸವ ನಾಡೋಜ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವ ನಿಮಿತ್ತ ಬಸವ ದರ್ಶನ ಪ್ರವಚನ ಉದ್ಘಾಟನಾ ಸಮಾರಂಭ ದಿವ್ಯ ಸಾನ್ನಿಧ್ಯ ನಾಡೋಜ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರನ್ನು ಸಾಷ್ಟಾಂಗ ನಮಸ್ಕರಿಸಿ ಅಧ್ಯಕ್ಷರು ಅನುಭವ ಮಂಟಪ ಬಸವ ಕಲ್ಯಾಣ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಪ್ರವಚನಕಾರರು ಪೂಜ್ಯ ಶ್ರೀ ಮಾನಿ ಶಿವಾನಂದ ಮಹಾಸ್ವಾಮಿಗಳು ಶ್ರೀ ಸಿದ್ದೇಶ್ವರ ಮಠ ಹಂದಿಗುಂದ ಆಡಿ ಇವರಿಗೂ ಸ್ವಾಗತವನ್ನು ಕೋರುತ್ತೇನೆ. ದಿವ್ಯ ಸಮ್ಮುಖ ಪೂಜ್ಯ ಗುರುಬಸವ ಪಟ್ಟದೇವರ ಹಿರೇಮಠ ಸಂಸ್ಥಾನ ಭಾಲ್ಕಿ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅಧ್ಯಕ್ಷತೆ ಶರಣ ಸುಭಾಷ್ ಕಾರವಿಂಗೆ ಮುಖಂಡರು ಭಾಲ್ಕಿ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಉದ್ಘಾಟನೆ ಶರಣ ಡಾಕ್ಟರ್ ಶೈಲಜಾ ಡಾಕ್ಟರ್ ಅನಿಲ್ ಕುಮಾರ್ ತಳವಾಡೆ ಸ್ತ್ರೀ ರೋಗ ತಜ್ಞರು ತಳವಾಡೆ ಆಸ್ಪತ್ರೆ ಇವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಬಸವ ಗುರು ಪೂಜೆ ಶರಣ ಪ್ರಸನ್ನ ಪ್ರಕಾಶ್ ಖಂಡ್ರೆ ಯುವ ಮುಖಂಡರು ಭಾಲ್ಕಿ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಮುಖ್ಯ ಅತಿಥಿಗಳು ಶರಣ ಜಯರಾಜ್ ಧಾಪ್ಶೆಟ್ಟಿ ಅಧ್ಯಕ್ಷರು ಪತ್ರಕರ್ತರ ಸಂಘ ಭಾಲ್ಕಿ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಶರಣೆ ಡಾಕ್ಟರ್ ಪ್ರೇರಣಾ ಡಾಕ್ಟರ್ ಸಚಿನ್ ಎಡವೆ ವೈದ್ಯರು ಔರಾದ್ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಶರಣ ಸಮರ್ಪಣೆ ಶರಣೆ ರೇಖಾ ಮಹಾಜನ್ ನಿವೃತ್ತ ಪ್ರಾಚಾರ್ಯರು ಭಾಲ್ಕಿ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ನಿರೂಪಣೆ ಶರಣ ದೀಪಕ್ ಥಮ್ಕೆ ಭಾತಮ್ರ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ವಚನ ಸಂಗೀತ ಶರಣ ಸಂಗಮೇಶ್ ಪಾಟೀಲ್ ಕಲಬುರ್ಗಿ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಶರಣ ಕೋಟೇಂದ್ರ ಕುಮಾರ್ ಕರಡ್ಕಲ್ ಗದಗ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಶರಣ ಮಹಾಂತೇಶ್ ಹಿರೇಮಠ ಸಂಸ್ಥಾನ ಭಾಲ್ಕಿ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಉಪಸ್ಥಿತರಿದ್ದ ಎಲ್ಲ ಬಸವ ಭಕ್ತರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಬಸವ ದರ್ಶನ ಪ್ರವಚನ ಇವತ್ತಿನಿಂದ ಆರಂಭ ಆಗುತ್ತೆ. ಒಂದು ಒಳ್ಳೆ ರೀತಿಯಲ್ಲಿ ಪ್ರವಚನ ಸಾಗಬೇಕು, ಪೂಜ್ಯರ ವಾಣಿ ಎಲ್ಲರ ಕಿವಿಯೆರಡು ಬೀಳಬೇಕು, ಎಲ್ಲರ ಬದುಕು ಒಳಿತಾಗಬೇಕು ಅನ್ನುವಂಥ ದಿಸೆಯಲ್ಲಿ ಈ ಪ್ರವಚನ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಎಲ್ರಿಗೂ ಮನೆ ಮನೆಗೆ ಹೋಗಿ ಮನಕ್ಕೆ ಮುಟ್ಟುವ ಹಾಗೆ ಹೇಳಿ ನಾಳೆಯಿಂದ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಜನರು ಬರುವ ನಿರೀಕ್ಷೆಯೊಂದಿಗೆ ಇವತ್ತು ಕೂಡ ಆರಂಭದ ದಿನ ಇರುವುದರಿಂದ ಬಹಳ ಜನ ಇನ್ನೂ ಬರಲಿಕ್ಕಿದ್ದಾರೆ. ಆದರೂ ಕೂಡ ನಮ್ಮ ಪ್ರವಚನ ಸೇವಾ ಸಮಿತಿಯ ಅಧ್ಯಕ್ಷರು ಪಂಕಜ ಶಿವಕುಮಾರ್ ಲೋಖಂಡೆ ಅವರು ಒಂದು ಒಳ್ಳೆ ರೀತಿಯಿಂದ ಎಲ್ಲ ಅಕ್ಕನ ಬಳಗದವರು ಜೊತೆಗೆ ಎಲ್ಲರ ಸಹಕಾರದೊಂದಿಗೆ ಎಲ್ರಿಗೂ ಕಾರ್ಯಕ್ರಮಕ್ಕೆ ಬಂದು ಉಪಸ್ಥಿತರಾಗುವಂತೆ ಮನವಿಯನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಇವತ್ತು ಬಂದಂತ ಎಲ್ರಿಗೂ ಸ್ವಾಗತವನ್ನ ಕೋರಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಹಾರ್ದಿಕ ಸ್ವಾಗತವನ್ನ ಕೋರ್ತಾ ಇದೀಗ ಆತ್ಮೀಯ ಬಂಧುಗಳೇ, ಯಾವತ್ತೂ ಕೂಡ ನಮಗೆಲ್ರಿಗೂ ದಾರಿದೀಪ ಅದು ಅಪ್ಪ ಬಸವಣ್ಣ. ಹಾಗಾಗಿ ವೇದಿಕೆ ಮೇಲೆ ಆಸೀನರಾಗಿರುವ ಪೂಜ್ಯರಲ್ಲಿ ಜೊತೆಗೆ ಎಲ್ಲರಲ್ಲಿ ವಿನಂತಿಸ್ತೇನೆ, ಅಪ್ಪ ಬಸವಣ್ಣನವರ ಜೊತೆಗೆ ನಡೆದಾಡುವ ದೇವರಾಗಿ ಕನ್ನಡದ ಜ್ಯೋತಿಯನ್ನ ಬೆಳಗಿಸಿರುವ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪೂಜ್ಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಪೂಜೆಯನ್ನು ನೆರವೇರಿಸುವುದರೊಂದಿಗೆ ಕಾರ್ಯಕ್ರಮ ಮುಂದುವರಿಸೋಣ. ನಮ್ಮ ಯುವ ಮುಖಂಡರಾದ ಪ್ರಸನ್ನ ಪ್ರಕಾಶ್ ಖಂಡ್ರೆ ಸರ್ ಅವರು ಬಸವ ಗುರು ಪೂಜೆಯನ್ನ ಜೊತೆಗೆ ಭಕ್ತಿ ದಾಸೋಹ ಸೇವೆಯನ್ನು ಸಲ್ಲಿಸಿರುವ ಶಾರದಾ ಖಾನವಳಿಯ ಶಾರದಾ ಬಾಬರ ಹುಣಜೆ ಅವರು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪೂಜ್ಯರ ಭಾವಚಿತ್ರಕ್ಕೆ ಇದೀಗ ಪೂಜೆಯನ್ನು ನೆರವೇರಿಸಬೇಕಾಗಿ ವಿನಂತಿಸ್ತೇನೆ. ರಾಜು ಸರ್, ಇವತ್ತಿನ ಬಸವ ದರ್ಶನ ಪ್ರವಚನದ ಆರಂಭ ಬಸವ ಗುರು ಪೂಜೆಯೊಂದಿಗೆ ಈಗ ನೆರವೇರಿಸಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ಭಕ್ತಿಕಾನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ.
ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ, ಸದ್ಗುರು ಚನ್ನಬಸವೇಶ್ವರರಿಗೆ ಜಯವಾಗಲಿ. ಬಸವಗುರು ಪೂಜೆಯನ್ನ ನೆರವೇರಿಸಿರುವ ನಮ್ಮ ಯುವ ಮುಖಂಡರು ಶರಣ ಪ್ರಸನ್ನ ಪ್ರಕಾಶ್ ಖಂಡ್ರೆ ಅವರಿಗೂ ಪೂಜ್ಯರಿಗೂ ಎಲ್ಲರಿಗೂ ಅನಂತ ವಂದನೆಗಳನ್ನ ಹೇಳ್ತಾ, ನಮ್ಮ ಶಾರದಾ ಖಾನವಳಿಯ ಶಾರದಾ ಬಾಬುರಾವ್ ಹುಣಜೆಯವರು ಇವತ್ತಿನ ಭಕ್ತಿ ದಾಸೋಹ ಸೇವೆಯನ್ನ ಸಲ್ಲಿಸಿದ್ದಾರೆ. ತಾವುಗಳು ಇದೀಗ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪೂಜ್ಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಪೂಜೆಯನ್ನ ನೆರವೇರಿಸಬೇಕಾಗಿ ಕೇಳ್ಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಗುರುವಿನ ಪೂಜೆ ಜೊತೆಗೆ ಸದ್ಗುರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ತಿಳಿಸ್ತಾ ಒಂದು ಜ್ಯೋತಿ ಬೆಳಗುವ ಹಾಗೆ ಪರಮ ಪೂಜ್ಯ ಶಿವಾನಂದ ಮಹಾಸ್ವಾಮೀಜಿಗಳು ಪ್ರವಚನ ನೀಡಲಿಕ್ಕಿದ್ದಾರೆ. ಹಾಗಾಗಿ ಪ್ರವಚನದ ಉದ್ಘಾಟನೆ ಕೂಡ ಈ ದೀಪ ಬೆಳಗಿಸುವುದರೊಂದಿಗೆ ಈಗ ವೇದಿಕೆ ಮೇಲೆ ನೆರವೇರ್ತಾ ಇದೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ. ಎಲ್ಲರ ಬದುಕಿಗೆ ಜ್ಞಾನದ ಜ್ಯೋತಿ ಉಣಬಡಿಸುವ ವೇದಿಕೆ ಇದು ಬಸವ ದರ್ಶನ ಪ್ರವಚನದ ವೇದಿಕೆ. ಈಗ ಉದ್ಘಾಟನೆ ನೆರವೇರ್ತಾ ಇದೆ. ಉದ್ಘಾಟಕರಾಗಿ ಆಗಮಿಸಿರುವಂತಹ ಶರಣಿ ಡಾಕ್ಟರ್ ಶೈಲಜಾ, ಡಾಕ್ಟರ್ ಅನಿಲ್ ಕುಮಾರ್ ತಳವಾಡಿ ಅವರು ಉದ್ಘಾಟನೆಯನ್ನ ನೆರವೇರಿಸ್ತಾ ಇದ್ದಾರೆ. ವೇದಿಕೆ ಮೇಲೆ ಪರಮ ಪೂಜ್ಯರ ಸನ್ನಿಧಾನ ನೆರವೇರ್ತಾ ಇದೆ. ಪ್ರವಚನ ಪರಮ ಪೂಜ್ಯ ಬೆಳಕು ಈ ವೇದಿಕೆ ಮೇಲೆ ಬೆಂಗಳೂರು ಮ್ಯೂಸಿಕ್ ಉದ್ಘಾಟನೆಯನ್ನ ನೆರವೇರಿಸಿರುವ ಡಾಕ್ಟರ್ ಶೈಲಜಾ ತಳವಾಡೆ ಅವರಲ್ಲಿಯೂ ಜೊತೆಗೆ ವೇದಿಕೆ ಮೇಲಿರುವ ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಇನ್ನು ಮುಂದೆ ಇವತ್ತಿನ ಬಸವ ದರ್ಶನ ಪ್ರವಚನದ ವೇದಿಕೆ ಮೇಲೆ ದಿವ್ಯ ಸಮ್ಮುಖವನ್ನ ದಯಪಾಲಿಸಿರುವ ಕ್ರಿಯಾಶೀಲ ಪರಮ ಪೂಜ್ಯರು. ಇವತ್ತು ಭಾಲ್ಕಿ ಹಿರೇಮಠ ಇವತ್ತು ರಾಜ್ಯ ಅಲ್ಲ, ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರ ಮಟ್ಟದಲ್ಲಿ ಇಲ್ಲಿರ್ತಕ್ಕಂಥ ವ್ಯವಸ್ಥೆಯ ಬಗ್ಗೆ ಪ್ರತಿಯೊಬ್ಬರು ಹೆಮ್ಮೆ ಪಡೆಯುವ ಹಾಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಆಶೀರ್ವಾದ, ಪೂಜ್ಯರ ಮಾರ್ಗದರ್ಶನದೊಂದಿಗೆ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಕಾರ್ಯಕ್ರಮದ ದಿವ್ಯ ಸಮ್ಮುಖ ವಹಿಸಿರುವ ಪೂಜ್ಯರಲ್ಲಿ ವಿನಂತಿಸ್ತೇನೆ, ಪೂಜ್ಯರ ಸದಾಶಿದ ನುಡಿಗಳು ಸದ್ವಿಚಾರದ ವಾಣಿಯನ್ನ ನಾವು ನೀವೆಲ್ಲರೂ ಆಲಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರನ್ನ ಸ್ಮರಿಸಿಕೊಂಡು ಅನುಭವ ಮಂಟಪದ ಶಿಲ್ಪಿ, ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಬಸವ ಜಯಂತಿ, ವಚನ ಜಾತ್ರೆ, ಪೂಜ್ಯ ಮಗಚ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಸ್ಮರಣೋತ್ಸವ, ಪೂಜ್ಯ ಮಗಚ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವದ ನಿಮಿತ್ತವಾಗಿ ಬಸವ ದರ್ಶನ ಪ್ರವಚನವನ್ನು ನಿಮ್ಮೆಲ್ಲರಿಗೂ ಜ್ಞಾನದ ಅಮೃತವನ್ನು ಉಣಬಡಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮಂಥ ಅನೇಕ ಯುವ ಸನ್ಯಾಸಿಗಳಿಗೆ ಒಂದು ಸ್ಫೂರ್ತಿ ಪೂಜ್ಯರಂದರೆ ಅದು ಮನ್ನಿರಂಜನ ಪ್ರಣವ ಸ್ವರೂಪಿ ಶಿವಾನಂದ ಮಹಾಸ್ವಾಮಿಗಳು. ಬಹುತೇಕ ಪೂಜ್ಯರ ಬಗ್ಗೆ ಹೇಳಬೇಕಂದ್ರೆ ನನ್ನ ಶಬ್ದಗಳು ಕಡಿಮೆ ಆಗ್ತವೆ. ಅವ್ರ ವ್ಯಕ್ತಿತ್ವ ಅದು ಭಾಳ ಎತ್ತರ ಮಟ್ಟದ್ದು, ಬಹುಮುಖ ಪ್ರತಿಭೆ ಉಳ್ತಕ್ಕಂಥವ್ರು ಶಿವಾನಂದ ಮಹಾಸ್ವಾಮಿಗಳವರು. ಆ ಭಾಗದಲ್ಲಿ ಬಸವಣ್ಣನವರು ನಮ್ಮ ಭಾಗದಲ್ಲಿ, ನಮ್ಮ ಈ ಒಂದು ಬಾಗೇವಾಡಿಯಲ್ಲಿ ಜನ್ಮ ತಾಳಿ ಕೂಡಲ ಸಂಗಮ, ಮಂಗಳವೇಡೆ, ಬಸವ ಕಲ್ಯಾಣ, ಈ ಬಸವ ಕಲ್ಯಾಣ ಭಾಗದಲ್ಲಿ ಬಸವಣ್ಣವ್ರದ್ದು ತತ್ವ ಸಿದ್ಧಾಂತಗಳು ಇಲ್ಲಿ ಗಟ್ಟಿ ಇರಲಿಕ್ಕೆ ಇಲ್ಲೆಲ್ಲರ ಬಸವ ನಿಷ್ಠೆನೇ ಕಾರಣ. ಆ ಭಾಗದಾಗ
ಬಸವಣ್ಣವ್ರ ನಿಷ್ಠೆ ಅದು ಆ ಭಾಗದಾಗ ಇಲ್ಲಿನಕ್ಕಿಂತನೂ ಆ ಭಾಗದಾಗ ಮಾಡ್ತಕ್ಕಂಥದ್ದು ಬಹಳ ಒಂದು ಸಂಘರ್ಷ ಹಂತದಲ್ಲಿ ಅತ್ಯಂತ ನಿಷ್ಠೆ ಬಸವ ಭಕ್ತಿಯನ್ನ ಅಲ್ಲಿ ಎಲ್ಲ ಕಡೆ ಒಂದು ಪ್ರಸಾರವನ್ನ ಕೊಟ್ಟಂತ ಕೀರ್ತಿ ಅದು ಹಂದಿಗುಂದದ ಪರಮಪೂಜ್ಯ ಶಿವಾನಂದ ಮಹಾಸ್ವಾಮಿಗಳವರಿಗೆ ಸಲ್ತದೆ. ಆ ಭಾಗದಲ್ಲಿ ಎಷ್ಟು ಪಟ್ಟಾಭಿಷೇಕಗಳು ಆಗ್ತಾವ, ಆ ಭಾಗದಾಗ ಎಲ್ಲ ಬಸವ ಪುರಾಣವನ್ನ ಜನಮನಸ್ಸಕ್ಕೆ ಒಂದು ಅಚ್ಚು ಉಳಿಸಂಗ ಆ ಕಾರ್ಯ ಮಾಡಿದವರು ಮನ್ನಿರಂಜನ ಪ್ರಣವ ಸ್ವರೂಪಿ ಶಿವಾನಂದ ಮಹಾಸ್ವಾಮಿಗಳವರು. ಬಹಳ ಜ್ಞಾನಿಗಳು, ಅನುಭಾವಿಗಳು, ಸರಳ, ಸಾತ್ವಿಕ. ಆ ತಾಯಿ ಹೃದಯ ನಾನು ಕಂಡಿದ್ದು ಶಿವಾನಂದ ಮಹಾಸ್ವಾಮಿಗಳವ್ರ ಹತ್ತಿರ. ಈ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರು ನಮ್ಮ ಗುರುಗಳಾದರೆ ಇದಕ್ಕೆಲ್ಲ ಅಧ್ಯಕ್ಷರ್ಕಿಂತ ಹೆಚ್ಚಿನ ಕೆಲಸ ಯಾರ್ದಿರ್ತದಂದ್ರೆ ಅದು ಕಾರ್ಯದರ್ಶಿದಿರ್ತದೆ. ಅದು ಕಾರ್ಯದರ್ಶಿ ಯಾರು ಅಂದರೆ ನಮ್ಮ ಶಿವಾನಂದ ಮಹಾಸ್ವಾಮಿಗಳು. ಅವರು ಬಸವ ಸಂಸ್ಕೃತಿ ಅಭಿಯಾನ ಒಂದು ತಿಂಗಳು ಒಂದೂ ದಿನ ರಜೆ ಆಗಲ್ದಂಗೆ ಇದ್ದವರು ನಮ್ಮಪ್ಪವರು ಮತ್ತು ಶಿವಾನಂದ ಮಹಾಸ್ವಾಮಿಗಳು. ಅಲ್ಲೆಲ್ಲ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥವ್ರು ಎಲ್ಲಕ್ಕಿಂತ ಹೆಚ್ಚಂದರೆ ಅದು ಶಿವಾನಂದ ಮಹಾಸ್ವಾಮಿಗಳು. ನಮ್ಮ ಅಪ್ಪವ್ರಿಗೆ ಭಾರಿ ಖುಷಿ. ಅವರು ಮೈಕ್ ತಗೊಂಡ್ರಂದ್ರೆ ಉತ್ತರ ಪರ್ಫೆಕ್ಟ್ ಕೊಡ್ತಾರೆ, ಮುಂದೆ ಯಾರೂ ಕೇಳಪ್ಲೇನೇ ಇಲ್ಲ. ಅದು ಪೂರ್ತಿ ಅದು ಪರಿಪೂರ್ಣ ಉತ್ತರ ಕೊಡೋರು ಶಿವಾನಂದ ಮಹಾಸ್ವಾಮಿಗಳವರು. ಅಂಥವ್ರು ನಮ್ಮ ಭಾಗಕ್ಕೆ ಅಪ್ಪವರು ಬಂದಾರಂತ ತಿಳ್ಕೊಂಡಾರ. ಆದ್ರೆ ಇಷ್ಟು ವರ್ಷದಲ್ಲಿ ಎಷ್ಟೋ ಜನ ಪೂಜ್ಯರು ಬಂದಾರ. ಆದ್ರೆ ಶಿವಾನಂದ ಮಹಾಸ್ವಾಮಿಗಳು ನೇರವಾಗಿ ಅಮೃತ ಮಹೋತ್ಸವ, ಬಸವ ಜಯಂತಿ, ವಚನ ಜಾತ್ರೆಗೆ ಅವ್ರ ಪ್ರವಚನ ನಡೀತಾ ಇರೋದು ನಿಮ್ಮೆಲ್ಲರ ಅಹೋಭಾಗ್ಯ ಅಂತಕ್ಕಂಥ ಮಾತನ್ನು ತಿಳಿಸಿ ಅವರು ಅಪ್ಪವ್ರ ಮ್ಯಾಗ ಅಪಾರ ಒಂದು ಅತ್ಯಂತ ಅಪ್ಪವ್ರ ಮೇಲೆ ಒಂದು ಅವ್ರಿಗೆ ಗೌರವ, ಭಕ್ತಿ, ಶ್ರದ್ಧೆ ಇದೆ. ಅವರು ನಮ್ಮ ಅಪ್ಪವ್ರು ಮಾತಾಡಿದ ತಕ್ಷಣ ಏನೇನೋ ಇದ್ದಿದ್ದು ಅದನ್ನೆಲ್ಲ ಬಿಟ್ಟು ಅವ್ರ ಈ ಭಾಗಕ್ಕೆ ಬಂದಿದ್ದು ಇಲ್ಲಿ ಪ್ರವಚನ ನೀಡ್ತಾ ಇರೋದು ನಮ್ಗೆ ಅತಿ ಆನಂದ ತಂದು ಕೊಟ್ಟಿದೆ. ಅವ್ರ ಪ್ರವಚನ ನಮ್ಮೆಲ್ಲರಿಗೂ ಅದೊಂದು ಸ್ಫೂರ್ತಿ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಅದ್ರ ಜೊತೆ ಇವತ್ತಿನ ದಿನಮಾನಗಳಲ್ಲಿ ಹಣ, ಸಂಪತ್ತು, ಐಶ್ವರ್ಯ, ಈ ಭೌತಿಕ ಶ್ರೀಮಂತಿಕೆ ದಿನಕ್ಕೆ ದಿನ ಹೆಚ್ಚಾಗ್ತಾ ಇದೆ. ಅದಕ್ಕಿಂತನೂ ಮಿಗಿಲಾಗಿದ್ದು ಯಾವುದಾದ್ರೂ ಇದ್ರೆ ಶಾಂತಿ, ಸಮಾಧಾನ, ಆನಂದ. ಅದನ್ನ ಸಿಗಬೇಕಾದ್ರೆ ಎಲ್ಲೆಲ್ಲೋ ಸಿಗ್ತದಂತಲ್ಲ, ಅದು ಸಿಗದು ಎಲ್ಲಿ ಅಂದ್ರೆ ಇಂಥ ಪ್ರವಚನದಲ್ಲಿ. ಈ ಪ್ರವಚನ ಮೂಲಕ ನಮಗೆ ಸಮಾಧಾನ, ಶಾಂತಿ, ಆನಂದವನ್ನ ಎಲ್ಲರ ಮನೆಗಳಲ್ಲಿ ಹೆಚ್ಚಿಸ್ಬೇಕನ್ನೋದೇ ಅಪ್ಪೋರು ಕಳಕಳಿ ಕಾಳಜಿ ಇದೆ. ಈ ಒಂದು ಪ್ರವಚನ ಮೂಲಕ ಎಲ್ಲರ ಮನಸ್ಸುಗಳನ್ನ ಇನ್ನಿಷ್ಟು ವಿಶಾಲ ಆಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ, ನಾನು ಹೆಚ್ಚು ಮಾತಾಡೋದಕ್ಕಿಂತನೂ ಮುಂದಿನವರಿಗೆ ಅವಕಾಶ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಈ ಸಮಾರಂಭದಲ್ಲಿ ಪೂಜ್ಯ ನಿರಂಜನ ಮಹಾಸ್ವಾಮಿಗಳವರು ಬಹುತೇಕ ಅಪ್ಪೂರಿಗೆ ಅತೀ ಖುಷಿ. ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ, ಜನಮನಕ್ಕೆ ಒಂದು ಈ ಪ್ರವಚನ ಮೂಲಕ ಜನರಿಗೆ ಒಂದು ಜಾಗೃತಿಯನ್ನ ಮೂಡಿಸೋರು ನಿಸ್ವಾರ್ಥದಲ್ಲಿ ಅಂಗಿಗೆ ಕಿಶೆ ಇಲ್ದಂಗೆ ಎಲ್ಲೂ ದುಡ್ಡು ಕೇಳಲ್ದಂಗೆ ಪ್ರವಚನ ಮಾಡ್ತಕ್ಕಂಥವ್ರು, ಯೋಗವನ್ನು ಹೇಳ್ಕೊಡೋರು ನಿರಂಜನ ಮಹಾಸ್ವಾಮಿಗಳು. ಅವ್ರ ವೇದಿಕೆ ಕರೆದ್ರು ಕೂಡ ಅಲ್ಲೇ ನನಗೆ ಆನಂದ ಇದೆ ಅಂತ ಅವರು ನಮ್ಮ ವೃಕ್ಷಾನಂದ ಮಹಾಸ್ವಾಮಿಗಳವರು ನಾಳೆ ಅವ್ರದ್ದು ಇಲ್ಲೇ ಯೋಗವನ್ನು ನಡೀತದೆ. ಇಲ್ಲಿ ಸಾಕಷ್ಟು ಸಾರಿ ಅವ್ರ ಪ್ರವಚನ ಇಲ್ಲಿ ಆಗಿದೆ. ಅವರು ಅನೇಕ ಹಳ್ಳಿಗಳಲ್ಲಿ ಪ್ರವಚನ, ಈ ಒಂದು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ ಅವ್ರು ಮಾಡ್ಬೇಕಂತಕ್ಕಂಥ ಸಂಕಲ್ಪ ಈಗಾಗಲೇ ಕಲ್ಯಾಣ ಕರ್ನಾಟಕ ಪೂರ್ತಿ ಮುಗಿದಿದೆ. ಇನ್ನೂ ಅಪ್ಪುಗಳ ಅಮೃತ ಮಹೋತ್ಸವ ಸಲುವಾಗಿ ಇಲ್ಲಿಗೆ ಬಂದು ಕಾರಮುಂಗಿ, ಆ ತೆಲಂಗಾಣದಲ್ಲಿ ಎಲ್ಲ ಪ್ರವಚನ ಮುಗಿಸಿ ಪೂಜ್ಯರು ಬಂದಿದ್ದಾರೆ. ಪೂಜ್ಯರ ಶ್ರೀಚರಣಕ್ಕೂ ಶರಣಾರ್ಥಿಗಳನ್ನು ಸಲ್ಲಿಸಿ, ವೃಕ್ಷಾನಂದ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ಹಾಗೂ ಈ ಸಮಾರಂಭವನ್ನು ಯಾರ ಕಡೆಯಿಂದ ನಾವು ಉದ್ಘಾಟನೆ ಮಾಡಬೇಕು ಅಂದಾಗ ಬಹುತೇಕ ನಮ್ಮ ಈ ಭಾಗದಾಗ ಇಲ್ಲಿ ಚಲೋ ಆರೋಗ್ಯವಂತರು ಇರಲಿಕ್ಕೆ ವಿಶೇಷ ಅದು ತಳವಾಡೆ ಆಸ್ಪತ್ರೆ, ಅದಕ್ಕೊಂದು ದೊಡ್ಡ ಇಲ್ಲೆಲ್ಲ ಕಾರಣ ಇದೆ. ಅದಕ್ಕೆ ಡಾಕ್ಟರ್ ಶೈಲಜಾ ತಳವಾಡಿ ಅವರು, ಡಾಕ್ಟರ್ ಅನಿಲ್ ಕುಮಾರ್ ತಳವಾಡಿ ಅವರು, ಅವ್ರದ್ದು ಅಗಾಧ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಇದೆ. ನಾನು ಮೊನ್ನೆ ಅವ್ರ ಮನೆಗೆ ಹೋದಾಗ ಅಂದಿದ್ದೆ,
ಅನಿಲ್ ಕುಮಾರ್ ತಳವಾಡಿ ಅವರು. ನೀವು ಯಾವಾಗ ಒಳಗೆ ಪ್ರವೇಶ ಆಗಿರಿ ಮನ್ಯಾಗ ಪಾದ ಇಟ್ಟು ನಡೆದು ಅದು ಮನೆ ಎಲ್ಲ ಬೆಳಗ್ಲತ್ತದ ನೋಡ್ರಿ ಅವರೇ ಅಂತ ಅಂದಿದ್ದೆ. ಮತ್ತೀಗ ಅವ್ರ ಮಗಳು ಡಾಕ್ಟರ್ ನಿಧಿ ಮತ್ತು ಡಾಕ್ಟರ್ ಡಾಕ್ಟರ್ ಸ್ವಾತಿ ಅವರು ಈಗ ಮತ್ತೆ ಅವರಿಗೆ ಒಂದು ಆಸ್ಪತ್ರೆಯನ್ನು ಕಟ್ಟಿಸಿಕೊಟ್ಟು ಅವರಿಗೆ ಹೆಚ್ಚಿನದೊಂದು ಅವರು ಭಾಳ ನನ್ನ ಮಗಳು ಹಳ ಅಂತ ತಿಳ್ಕೊಂಡು ನಾ ಹೇಳ್ತಾ ಇಲ್ಲಪ್ಪವ್ರೆ, ಆಪ್ರೇಷನ್ ಮಾಡೋದು ನನಗೂ ಅನಿಲ್ ಕುಮಾರ್ ಅವ್ರದ್ದೇ ಹಂಗೆ ಅದ ಅಂತ ತಿಳ್ಕೊ, ಅವ್ರಿಗಿಂತ ಮಗಳು ಚಲೋ ಅದ ಅಂತ ಭಾಳ ಬೇರೆ ಬೇರೆಯವ್ರು ಮಾತಾಡಿದ್ದು ನನಗೆ ಹೇಳಿದ್ರು. ಅವ್ರ ತಾಯಿಯವರು ಕೂಡ ಇಲ್ಲಿಗೆ ಬಂದಿದ್ದು ನಾನು ನೋಡಿ ನನಗೆ ಭಾಳ ಖುಷಿ ಆಯಿತು. ಅವ್ರ ಕಡೆಯಿಂದ ಇಲ್ಲಿ ಇವತ್ತು ಹೆರಿಗೆಗಳನ್ನು ಒಂದು 25,000 ಹೆರಿಗೆಯನ್ನು ಮಾಡಿದ ಕೀರ್ತಿ ಅದು ಡಾಕ್ಟರ್ ಶೈಲಜಾ ತಳವಾಡಿ ತಾಯಿಯವರಿಗೆ ಸಲ್ತದೆ. ಈ ವಿಜಯ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ರಾಜ್ಯ ಮಟ್ಟದ ಒಂದು ಪುರಸ್ಕಾರ ಕೂಡ ತಾಯಿಯವರಿಗೆ ಆಗಿದೆ. ಅಂಥವ್ರ ಕಡೆಯಿಂದ ಇದು ಉದ್ಘಾಟನೆ ಆಗಿದ್ದು ನನಗೆ ಅತಿ ಖುಷಿ ತಂದು ಕೊಟ್ಟಿದೆ ಅಂತ ಹೇಳಿಕ್ಕೆ ಹೆಮ್ಮೆ ಅನ್ನಿಸ್ತದೆ. ಅದೇ ರೀತಿ ಈ ಸಮಾರಂಭದಲ್ಲಿ ಸ್ವಾಗತಗೈದಿರ್ತಕ್ಕಂಥ ತಾಯಿಯವರಾದ ಪಂಕಜ ಶಿವು ಲೋಖಂಡೆ ಅವರು, ಆ ತಾಯಿಯವರು ಇದರ ಅಧ್ಯಕ್ಷ ಆಗಿ ಅನೇಕ ಮನೆಗಳಿಗೆ ಪ್ರಚಾರ ಮಾಡಿ ಇವತ್ತು ಜನ ಇಲ್ಲಿ ಬರಲಿಕ್ಕೆ ಅವರು ದೊಡ್ಡ ಕೊಡುಗೆ ಇದೆ. ಅವ್ರ ಯಜಮಾನರು ಅವ್ರ ಹಿಂದಿನ ಹಿಡ್ಕೊಂಡು ಅವ್ರ ಮಾವ ಆಗಿರ್ತಕ್ಕಂಥ ಮಾಧವಪ್ಪ ಲೋಖಂಡೆ ಅವರು ಸ್ವತಂತ್ರ ಸೇನಾನಿಗಳು. ಅವರು ಲೋಖಂಡೆ ಮನೆ ತಂದ ಅಗಾಧ ಕೊಡುಗೆ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಈ ಸಮಾರಂಭದ ಅಧ್ಯಕ್ಷ ವಹಿಸಿರ್ತಕ್ಕಂಥ ನಮ್ಮ ಸುಭಾಷ್ ಕಾರಮುಂಗಿಯವರು ಅತಿ ಹಿರಿಯರು, ಯಾವಾಗಲೂ ಅಪ್ಪವ್ರ ಬಗ್ಗೆ ಪಂಚ ಪ್ರಾಣಿ ಇಟ್ಟುಕೊಂಡು ಅವ್ರ ಸೇವೆಯನ್ನು ಹಿಂದಿನ ಹಿಡ್ಕೊಂಡು ಅವರೆಲ್ಲ ಮಠದ ಬಗ್ಗೆ ಅವರು ಇಡೀ ಅವ್ರ ಕಾರಮುಂಗಿ ಪರಿವಾರ ಮಠದ ಬಗ್ಗೆ ನಿಷ್ಠೆ ಭಕ್ತಿಯನ್ನು ಹೊಂದಿದವರು ಮಂಗಲ ಸುಭಾಷ್ ಕಾರಮುಂಗಿಯವರು. ಅವರು ನಾನು ಭಾಳ ವರ್ಷ ಕೆಳಗಡೆ ಅವರು APMC ಅಧ್ಯಕ್ಷ ಆದಾಗ ಇಲ್ಲಿ ಏನೇನೋ ಇದು ಅಂಥ ಟೈಮ್ನಾಗೂ ಮಠದಾಗ ಬಂದು ಅಪ್ಪರು ದರ್ಶನ ತಗೊಂಡು ಅವರು ಇಲ್ಲದೇ ಅವರು ಆಶೀರ್ವಾದವನ್ನು ಪಡ್ಕೊಂಡ್ರು. ಅವರು ಇಡೀ ಅವರು ಮಠದ ಮೇಲೆ ಭಾಳ ನಿಷ್ಠೆಯನ್ನು ಹೊಂದಿದವರಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೀತಾ ಇದೆ. ಬಸವಗುರು ಪೂಜೆಯನ್ನು ನೆರವೇರಿಸಿರ್ತಕ್ಕಂಥ ಪ್ರಕಾಶ್ ಖಂಡ್ರೆ ಅವರು ಬಹುತೇಕ ಯುವಶಕ್ತಿಗಳಿಗೆ ಒಂದು ಪ್ರೇರಣೆ ಶಕ್ತಿ ಅಂದರೆ ಇನ್ನೊಂದು ಹೆಸರು ಪ್ರಸನ್ನ ಖಂಡ್ರೆ ಅವರು ಸಮಾಜ ಬಗ್ಗೆ ಜನರ ಬಗ್ಗೆ ಅಪಾರ ಕಳಕಳಿ ಉಳ್ತಕ್ಕಂಥವ್ರು. ಹಳ್ಳಿಗೆ ಅಲ್ಲಿ ಏನಾದರೂ ತೊಂದರೆ ಇದ್ದರೆ ಅಲ್ಲಿ ಮುಂದೆ ಹೋಗಿ ಆ ಸಹಕಾರನ ಕೊಡ್ತಕ್ಕಂಥವ್ರು ಪ್ರಸನ್ನ ಖಂಡ್ರೆ ನಮ್ಮ ಗುರುಕುಲಕ್ಕೆ ನಾವು ಕರೆದಿದ್ದಿಲ್ಲ, ಅವರಾಗೆ ಬಂದು ಒಂದು ದಿನ ಇಡೀ ಗುರುಕುಲ್ ಕ್ಯಾಂಪಸ್ಸು ಅನಾಥ ಮಕ್ಕಳು ನೋಡಿ ಭಾಳ ಖುಷಿಪಟ್ಟು, ಯಾರ್ದೋ ಒಂದು ಮಗು ಅನಾಥ ಅದ ಅಂತಂದ್ರೆ ಆ ಮೆಡಿಕಲ್ ಓದ್ಬೇಕಂದ್ರೆ ನಾನೇ ಅದಕ್ಕೆ ಸಹಾಯ ಮಾಡ್ತೀನಂತ ಮುಂದೆ ಬಂದಂಥ ಹೃದಯ ಪ್ರಸನ್ನ ಖಂಡ್ರೆ ಅವರು ಸಮಾಜ ಬಗ್ಗೆ ಅಪಾರ ಕಳಕಳಿ ಉಳ್ತಕ್ಕಂಥವ್ರು. ಅವರು ಕೋವಿಡ್ದಲ್ಲೂ ಕೂಡ ಅನೇಕ ಜೀವಗಳನ್ನು ಉಳಿಸಿದ ಶ್ರೇಯಸ್ಸು ಅದು ಪ್ರಸನ್ನ ಖಂಡ್ರೆ ಅವರಿಗೆ ಸಲ್ತದೆ. ಅವರು ಇವತ್ತು ಬಸವಗುರು ಪೂಜೆಯನ್ನು ನೆರವೇರಿಸಿದ್ದಾರೆ. ಈ ಒಂದು ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಜಯರಾಜ್ ದಾಬಶೆಟ್ಟಿ ಅವರು ಇವತ್ತು ಪುನರ್ಜನ್ಮಾಗಿ ಇವತ್ತು ಸೇವೆಯಲ್ಲಿ ಮತ್ತೆ ಮೊದಲು ಹೆಂಗಿದ್ರು ಹಾಗೆ ನಾನಿಷ್ಟೆಲ್ಲ ಇದು ಆಗ್ಲಕ್ಕ ಭಾಲ್ಕಿ ಮಠ ಅಪ್ಪೋರ ಆಶೀರ್ವಾದ ಕಾರಣ ಅಂತಕ್ಕಂಥ ಮಾತು ಹೇಳಿದರು. ಅವರು ಇವತ್ತಿನ ಮುಖ್ಯ ಅತಿಥಿಗಳಾಗಿ ಇಲ್ಲಿ ಏನೇ ನಡೀತಕ್ಕಂಥ ಒಂದು ಲಕ್ಷಾಂತರ ಜನರಿಗೆ ಪತ್ರಿಕೆ ಮೂಲಕ ಸುದ್ದಿಯನ್ನು ಪ್ರಸಾರ ಮಾಡೋರು ದಾಬಶೆಟ್ಟಿ ಅವರು, ಸುರೇಶ್ ಕನ್ ಎಲ್ಲ ಪತ್ರಕರ್ತರು ಅವ್ರದ್ದು ಅಗಾಧ ಸೇವೆ ಇದೆ. ಈ ಸಮಾರಂಭದಲ್ಲಿ ಇಲ್ಲೆಲ್ಲ ಬಂದಂಥವ್ರಿಗೆ ನಮ್ಮ ಚಂದ್ರಕಾಂತ್ ಪಾಟೀಲ್ ಅವರು ಈ ಒಂದು ದಾಸೋಹ ಸಮಿತಿ ಅಧ್ಯಕ್ಷರಾಗಿ ಇಲ್ಲಿ ದಿನನಿತ್ಯ ದಾಸೋಹ ನಡಿಬೇಕು, ಈ ಕಡೆ ಜ್ಞಾನ ಆ ಕಡೆ ಮಹಾಪ್ರಸಾದ್ ಅಂತಕ್ಕಂಥ ಅಪ್ಪವ್ರ ಸಂಕಲ್ಪವನ್ನು ಅವರು ಎಲ್ಲರಿಗೂ ಭೇಟಿಯಾಗಿ ಅದಕ್ಕೆ ಇವತ್ತು ಮೊದಲನೇ ದಾಸೋಹ ಅಂದರೆ ನಮ್ಮ ಶಾರದಾ ಬಾಬುರಾವ್ ಹುಣಜಿ ಅವರು 25 ತಾರೀಕು ಆವಾಗೂ ಕೂಡ ಅವ್ರ ಹೃದಯ ಪೂರ್ತಿ ಬಿಚ್ಚಿ ಅವರು ದಾಸೋಹವನ್ನು ಮಾಡಿದ್ರು. ಇವತ್ತು ಅವರು ಮೊದಲನೇ ದಾಸೋಹವನ್ನು ಮಾಡಿದ್ದಾರೆ. ನಾವೆಲ್ಲರೂ ಈ ಪ್ರವಚನ ಮುಗಿದ ಮೇಲೆ ನೀವೆಲ್ಲರೂ ಪ್ರಸಾದನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ, ಯಾವುದೇ ಒಂದು ಪ್ರವಚನ ಯಶಸ್ವಿ ಆಗಬೇಕಾದ್ರೆ ಅದಕ್ಕೂ ದೊಡ್ಡ ಶಕ್ತಿ ಅಂದರೆ ಸಂಗೀತಗಾರರು. ಅದರಲ್ಲಿ ವಿಶೇಷವಾಗಿ ನಮ್ಮ ತೋಂಟೇಂದ್ರ ಕುಮಾರ್ ಕರ್ಡ್ಕಲ್ ಅವರು ಹಾಗೂ ಸಂಗಮೇಶ್ ಪಾಟೀಲ್ ಕಲಬುರ್ಗಿ ಇವರಿಬ್ಬರು ಈ ಭಾಗದ ದೊಡ್ಡ ಸಂಗೀತಗಾರರು.
ಅವರು ಬಹುದೂರದಿಂದ ನಿನ್ನೆ ಗದಗದಿಂದ ಅಪ್ಪಗಳ ಜೊತೆ ಅಲ್ಲಿ ಅದು ಬಿಟ್ಟು ಇವತ್ತು ಬಂದಿದ್ದಾರೆ. ಅವರಿಗೂ ಈ ಪ್ರವಚನ ಯಶಸ್ವಿಗೆ ಸಂಗೀತದ ಸೇವೆ ಅಗಾಧಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಈ ಸಮಾರಂಭವನ್ನ ನಿರೂಪಣೆ ಮಾಡ್ತಕ್ಕಂಥ ನಮ್ಮ ದೀಪಕ್ ತಮ್ಕೆಯವರಿಗೂ, ಶರಣು ಸಮರ್ಪಣೆ ಮಾಡ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ತಾಯಿ ರೇಖಾ ಮಾಜನ್ ತಾಯಿಯವರಿಗೂ, ಮತ್ತೊಮ್ಮೆ ಈ ಪ್ರವಚನಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದೇ ವಿನಂತಿ, ಸರಿಯಾಗಿ ಸಮಯಕ್ಕೆ ಇದು ಆರಂಭ ಆಗ್ತದೆ, ಒಂದೇ ತಾಸದಲ್ಲಿ ಮುಗೀತದೆ. ಇದು ಮುಗಿದ ತಕ್ಷಣ ನೀವೆಲ್ಲರೂ ಮಹಾಪ್ರಸಾದವನ್ನ ತೆಗೆದುಕೊಳ್ಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ಶಿಸ್ತು, ಶಾಂತು, ಸಮಯ ಪಾಲನೆಯನ್ನ ಎಲ್ಲರೂ ಆಚರಿಸಬೇಕು. ಅದನ್ನ ಆಚರಣೆಗೆ ತಂದ್ರೆ ನಿಜಕ್ಕೂ ನೀವು ಕೊಡ್ತಕ್ಕಂಥ ಗುರುವಿಗೆ ಅದು ನಿಜವಾದ ಗೌರವ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಈ ಸಮಾರಂಭದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಎಲ್ಲರಿಗೂ ಅವರು ಇವರು ಅನ್ನದೇ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಇವತ್ತಿನ ಪ್ರವಚನ ಉದ್ಘಾಟನಾ ಸಮಾರಂಭದ ವೇದಿಕೆಯ ದಿವ್ಯ ಸಮ್ಮುಖವನ್ನು ವಹಿಸಿ ಪೂಜ್ಯ ಅಪ್ಪಗಳವರು ಸದಾಶಯ ಜೊತೆಗೆ ಪೂಜ್ಯರ ವಿಚಾರ ನುಡಿಗಳನ್ನು ನಾವೆಲ್ಲರೂ ಕೇಳಿದ್ದೇವೆ. ತಮ್ಮೆಲ್ಲರ ಭಕ್ತಿಯ ಜೋರಾದ ಚಪ್ಪಾಳೆ ಮೂಲಕ ಪರಮ ಪೂಜ್ಯ ಗುರುಬಸವ ಪಟ್ಟದೇವರ ಪೂಜ್ಯರಿಗೂ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳನ್ನ ತಿಳಿಸ್ತಾ, ಆತ್ಮೀಯ ಶರಣ ಬಂಧುಗಳೇ, ಇದೀಗ ವೇದಿಕೆ ಮೇಲೆ ನಮ್ಮ ಗುರುಪ್ರಸಾದ ಶಾಲೆಯ ಮಕ್ಕಳು ವೇದಿಕೆ ಬರಬೇಕಾಗಿ ವಿನಂತಿಸ್ತೇನೆ. ಗುರುಪ್ರಸಾದ ಶಾಲೆಯ ಮಕ್ಕಳು ಇವತ್ತು ನಮ್ಮ ಹಿರೇಮಠ ಸಂಸ್ಥಾನದ ಆವರಣದಲ್ಲಿರ್ತಕ್ಕಂಥ ಶಾಲೆಯಲ್ಲಿ ಯಾರಿಗೆ ಬಹಳಷ್ಟು ಕಷ್ಟದಲ್ಲಿರ್ತಕ್ಕಂಥ ಮಕ್ಕಳು ಕೂಡ ಅಲ್ಲೆಲ್ಲ ಒಳ್ಳೆ ರೀತಿಯಿಂದ ಶಿಕ್ಷಣ ಪಡೆಯುವಂತ ವ್ಯವಸ್ಥೆಯನ್ನ ಪರಮ ಪೂಜ್ಯರು ಮಾಡಿದ್ದಾರೆ. ಆ ಒಂದು ಶಾಲೆಯಲ್ಲಿ ಕಲಿತಂತ ಮಕ್ಕಳು ಕೂಡ ಇವತ್ತು ಉತ್ತಮ ಸಾಧನೆಯನ್ನ ಮಾಡಲಿಕ್ಕೆ ಅನೇಕ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತಿನ ವೇದಿಕೆಗೆ ನಮ್ಮ ಗುರುಪ್ರಸಾದ ಶಾಲೆಯ ಮಕ್ಕಳು ಒಂದು ಸಾಮೂಹಿಕವಾಗಿ ವಚನ ಗಾಯನವನ್ನ ಮಾಡಲಿಕ್ಕಿದ್ದಾರೆ. ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ಕೊಳ್ತೇನೆ. ಗುರುಪ್ರಸಾದ ಶಾಲೆಯನ್ನು ಮಕ್ಕಳಿಗೂ ವೇದಿಕೆಗೆ ಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಇನ್ನು ಮುಂದೆ ಅವರಿಂದ ವಚನ ಗಾಯನವನ್ನು ನಾವು ನೀವೆಲ್ಲರೂ ಆಲಿಸಿ. ಇನ್ಮೇಲೆ ಗುರುಪ್ರಸಾದ ಶಾಲೆಯ ಮಕ್ಕಳಿಂದ ವಚನ ಗಾಯನ.
ವಚನ ಕೇಳಿ ಅರಿವು ತೋರಿದ ವಿಶ್ವಗುರುವೇ ಬಸವನು ವಚನ ಕೇಳಿ ಅರಿವು ತೋರಿದ ವಿಶ್ವಗುರುವೇ ಬಸವನು ಮಾಡು ಮನವೇ ಬಸವ ಸ್ಮರಣೆ ಮಾಡು ಮನವೇ ಬಸವ ಸ್ಮರಣೆ ಸುಖವೇ ಇರಲಿ ದುಃಖ ಬರಲಿ ಬಸವ ಬಸವಾಯನ್ನು ನೀ ಸುಖವೇ ಇರಲಿ ದುಃಖ ಬರಲಿ ಬಸವ ಬಸವಾಯನ್ನು ನೀ ಬಸವ ನಾಮವ ನೆನೆಯುತ್ತಾ ಗುರು ಬಸವನಲ್ಲಿ ಒಂದಾಗು ನೀ ಬಸವ ನಾಮವ ನೆನೆಯುತ್ತಾ ಗುರು ಬಸವನಲ್ಲಿ ಒಂದಾಗು ನೀ ಮಾಡು ಮನವೇ ಬಸವ ಸ್ಮರಣೆ ಹರಿವುದಾಗಲೇ ಭವಣೆಯು ಮಾಡು ಮನವೇ ಬಸವ ಸ್ಮರಣೆ ಹರಿವುದಾಗಲೇ ಭವಣೆಯು ತಪ್ಪನೆಣಿಸದೆ ಒಪ್ಪಿಕೊಳ್ಳುವ ಅಪ್ಪ ಬಸವನ ಕರುಣೆಯು ತಪ್ಪನೆಣಿಸದೆ ಒಪ್ಪಿಕೊಳ್ಳುವ ಅಪ್ಪ ಬಸವನ ಕರುಣೆಯು ಮಾಡು ಮನವೇ ಬಸವ ಸ್ಮರಣೆ ಮಾಡು ಮನವೇ ಬಸವ ಸ್ಮರಣೆ ಮಾಡು ಮನವೇ ಬಸವ ಸ್ಮರಣೆ ಶರಣು ಶರಣ ನಮ್ಮೆಲ್ಲ ಗುರುಪ್ರಸಾದ ಶಾಲೆಯ ಮಕ್ಕಳ ಧ್ವನಿಯಲ್ಲಿ ಆ ಹಾಡನ್ನ ಕೇಳ್ತಾ ತಾವೆಲ್ಲರೂ ಆನಂದ ಖುಷಿಯನ್ನ ಪಟ್ಟಿದ್ದೀರಿ. ಈ ಹಾಡನ್ನ ರಚನೆ ಮಾಡಿರ್ತಕ್ಕಂಥವ್ರು ನಿಮ್ಮ ವೇದಿಕೆಯ ನಿಮ್ಮೆಲ್ಲರ ಮುಂದೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಪರಮ ಪೂಜ್ಯ ಪ್ರವಚನಕಾರರಾದ ಶಿವಾನಂದ ಮಹಾಸ್ವಾಮೀಜಿಗಳೇ ಇದನ್ನ ರಚನೆ ಮಾಡಿರ್ತಕ್ಕಂಥವ್ರು. ಜೊತೆಗೆ ಯೂಟ್ಯೂಬ್ ನಲ್ಲಿ ಈ ಹಾಡನ್ನ ಹಾಡಿರ್ತಕ್ಕಂಥ ಗವಾಯಿಗಳು ನಮ್ಮ ಸಂಗಮೇಶ್ ಪಾಟೀಲ್ ಅವರು. ಅವರಿಗೂ ಕೂಡ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅನಂತ ಶರಣಾರ್ಥಿಗಳನ್ನು ತಿಳಿಸಿ ಬಹಳ ಒಳ್ಳೆ ರೀತಿಯಿಂದ ಇಲ್ಲಿವರೆಗೆ ಗಾಯನ ಮಾಡಿರ್ತಕ್ಕಂಥ ನಮ್ಮ ಗುರುಪ್ರಸಾದ ಶಾಲೆಯ ಮಕ್ಕಳಿಗೂ ಕೂಡ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅನಂತ ಶರಣಾರ್ಥಿಗಳು. ಇವತ್ತಿನ ಬಸವ ದರ್ಶನ ಪ್ರವಚನದ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥವರು ಈಗಾಗಲೇ ಪರಮ ಪೂಜ್ಯ ಅಪ್ಪಗಳವರು ಮಾತನಾಡ್ತಾ ಹೇಳಿದ್ರು ನಮ್ಮ ಡಾಕ್ಟರ್ ಶೈಲಜಾ ತಳವಾಡೆ ಅವರ ಕುರಿತಾಗಿ. ಸೊ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ, ಇದೀಗ ತಾವು ವೇದಿಕೆ ನುಡಿಪೀಠಕ್ಕೆ ಆಗಮಿಸಿ ಉದ್ಘಾಟನೆ ನುಡಿಯನ್ನ ನುಡಿಯಬೇಕಾಗಿ ಡಾಕ್ಟರ್ ಶೈಲಜಾ, ಡಾಕ್ಟರ್ ಅನಿಲ್ ಕುಮಾರ್ ತಳವಾಡೆ ತಮ್ಮಲ್ಲಿ ವಿನಂತಿ. ಮೊಟ್ಟ ಮೊದಲಿಗೆ ನಮ್ಮ ಧರ್ಮಗುರು ಬಸವಣ್ಣನ ಮನದಲ್ಲಿ ನೆಲೆಸಿ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪಾದಕ್ಕೆ ಮನದಲ್ಲಿ ನಮಿಸಿ ಮತ್ತು ನಮ್ಮ ನಾಡೋಜ ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದೇವರ ಪಾದಕ್ಕೆ ನಮಿಸಿ ಗುರುಬಸವ ಪಟ್ಟದೇವರ ಪಾದಕ್ಕೆ ನಮಿಸಿ ಹಾಗೂ ಇಲ್ಲಿ ವಚನ ಸಾಹಿತ್ಯವನ್ನು ಮಾಡಲು ಬಂದಿದ್ದ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳ ಪಾದಕ್ಕೆ ನಮಿಸಿ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೆ ಮತ್ತು ಇಲ್ಲಿ ನೆರೆದಿರುವ ನನ್ನ ಅಕ್ಕ ತಂಗಿದ್ದಿರೆ, ಅಣ್ಣ ತಮ್ಮಂದಿರೆ, ಅವ್ವ ಅಪ್ಪಂದಿರೆ ಎಲ್ಲರಿಗೂ ಶರಣಾರ್ಥಿ. ನಾನು ಫಸ್ಟ್ ಟೈಮ್ ಅಂದರೆ ಆಲ್ಮೋಸ್ಟ್ ಫಸ್ಟ್ ಟೈಮೇ ಕನ್ನಡದಲ್ಲಿ ಮಾತಾಡಲು ಪೂರ್ಣ ಕನ್ನಡದಲ್ಲಿ ಮಾತಾಡುವ ಪ್ರಯತ್ನ ಪಟ್ಟಿದ್ದೇನೆ. ಎಲ್ಲಾದರೂ ಮಿಸ್ಟೇಕ್ ಆದರೆ ಪ್ಲೀಸ್ ಕ್ಷಮಿಸಬೇಕು. ಇಂದು ನಾವು ಪೂಜ್ಯ ಶ್ರೀ ಚನ್ನಬಸವ ಪಟ್ಟದೇವರ 27ನೇ ಸ್ಮರಣೋತ್ಸವವನ್ನು ಆಚರಿಸಲು ಆಳವಾದ ಗೌರವ ಮತ್ತು ಕುತೂಹಲದಿಂದ ಇಲ್ಲಿ ಸೇರಿದ್ದೇವೆ. ಇದು ನಮ್ಮ ಪ್ರಿಯ ಆಧ್ಯಾತ್ಮಿಕ ಗುರುಗಳಾದ ಅವರ ಜೀವನ, ಅವರ ನಡಿ ನುಡಿಗಳು, ಮೌಲ್ಯಗಳನ್ನು ನೆನಪಿಸಿಕೊಳ್ಳುವ ಸಮಾರಂಭವಾಗಿದೆ. ಅಲ್ಲದೆ ಇವತ್ತು ನಾವು ನಮ್ಮ ನಾಡೋಜ ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದೇವರ 75ನೇ ಅಮೃತ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಇದು ಅವರ ಅದ್ಭುತ ಜೀವನ ಸೇವೆ ಮತ್ತು ಸಮರ್ಪಣೆ 75 ವರ್ಷಗಳ ಸಮರ್ಪಣೆಯನ್ನು ನೆನೆಸುವ ಸಮಾರಂಭವಾಗಿದೆ. ಈ ಸಮಾರಂಭದಲ್ಲಿ ನನಗೆ ಕರೆಸಿ ನಾನು ಒಂದು ತುಂಬ ಚಿಕ್ಕ ಆಧ್ಯಾತ್ಮದಲ್ಲಿ ವೆರಿ ಸ್ಮಾಲ್, ವೆರಿ ಚಿಕ್ಕ ಜೀವ, ನನ್ನನ್ನು ಇದರಿಂದ ಕರೆಸಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ದಿನ ನಮ್ಮ ನಂಬಿಕೆ ಬಲವಾಗಲಿ, ನಮ್ಮ ಉದ್ದೇಶ ಬಲಗೊಳ್ಳಲಿ ಮತ್ತು
ನಮ್ಮ ಪರಂಪರೆ, ಈ ಬಸವ ಪರಂಪರೆಯನ್ನು ಮುಂದೆ ನಡೆಸುವ ಸ್ಫೂರ್ತಿಯನ್ನು ನೀಡುವ ಈ ಸಮಾರಂಭಕ್ಕೆ ನಮ್ಮೆಲ್ಲರಿಗೂ ಒತ್ತುಗೂಡಿರುವ ಈ ಸಮಾರಂಭಕ್ಕೆ ಎಲ್ಲರೂ ನಮ್ಮ ಈ ವಚನ ಸಾಹಿತ್ಯವನ್ನು ಮತ್ತು ನಮ್ಮ ಈ ಡಿಫಿಕಲ್ಟ್ ಪೀರಿಯಡ್ ಎಲ್ಲಿ ನಾವೆಲ್ಲ ನಮ್ಮ ಮನಸ್ಸು ಇಷ್ಟು ಚಂಚಲವಾಗಿದೆ, ನನ್ನ ನಾವು ಯಾರು ಹ್ಯಾಪಿ ಇಲ್ಲ, ಎವ್ರಿ ಟೆನ್ಷನ್ನಲ್ಲಿ ಇರ್ತೀವಿ. ಇದು ಅಪ್ಪನವರ ದಿನ 20 ದಿನಗಳ ಪ್ರವಚನವನ್ನು ಕೇಳಿ ನಮ್ಮ ಮನಸ್ಸನ್ನು ಶಾಂತ ಮಾಡಿಸಲಿಕ್ಕೆ ಡೆಫಿನೆಟ್ಲಿ ನಾನು ಬರ್ತೇನೆ. ನಮ್ಮ ಮನಸ್ಸು ತುಂಬ ಚಂಚಲವಾಗಿದೆ, ಇಲ್ಲಿ ಬಂದು ಶಾಂತಿ ಪಡಿತೇನೆ. ಆ್ಯಂಡ್ ನಿಮ್ಮೆಲ್ಲರಿಗೂ ಕೋರಿಕೆ ಮಾಡ್ತೇನೆ, ಇಲ್ಲಿ ಬಂದು ಡೆಫಿನೆಟ್ಲಿ ನಾವಿಲ್ಲಿ ಪೂರ್ಣ ಆಗಿ ಶಾಂತ ರೀತಿಯಲ್ಲಿಲ್ಲ. ಈ ದಿನ ಇಷ್ಟೊಂದು ಟೆನ್ಷನಲ್ಲಿ ಇದು ಎವ್ರಿ ಡೇ ರಾತ್ರಿ ಮಲಗಬೇಕಾದ್ರೆ ಹಲವಾರು ಟೆನ್ಷನ್ ತೊಗೊಂಡು ಮಲಗ್ತೀವಿ. ಜೀವನ ಹೇಗೆ ಸಾಧಿಸ್ಬೇಕು, ಯಾವ ಮೌಲ್ಯಗಳಿಂದ ಸಾಧಿಸ್ಬೇಕು, ನಮ್ಮ ಜೀವನ ಯಾವ ಕಡೆ ಕರ್ಕೊಂಡು ಹೋಗಬೇಕು, ಆಧ್ಯಾತ್ಮಿಕವಾಗಿ ಹೇಗೆ ನಡೆಸಬೇಕು ಅಂತ ಪ್ರವಚನ ಮಾಡಲು ಬಂದ ಅಪ್ಪನವರ ಪ್ರವಚನ ಕೇಳಲು ತಾವೆಲ್ಲರೂ ಬರಲಿ ಅಂತ ಕೇಳ್ಕೊಳ್ತಾ ನನಗೆ ಈ ಅವಕಾಶ ಮಾಡಿಕೊಟ್ಟ ಅಪ್ಪನವರಿಗೆ ಧನ್ಯವಾದ ಸಲ್ಲಿಸುತ್ತಾ ಈ 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಮನಸ್ಸಿಗೆ ಶಾಂತಿ, ನೆಮ್ಮದಿ ಅದು ಹೊರಗಡೆ ಎಲ್ಲೂ ಸಿಗುವುದಿಲ್ಲ. ಅದಕ್ಕೆ ಈ ಪ್ರವಚನವೇ ಒಂದು ಬಹುದೊಡ್ಡ ಮದ್ದು ಎನ್ನುವ ಹಾಗೆ ಇಲ್ಲಿವರೆಗೆ ಉದ್ಘಾಟನೆಯನ್ನು ನೆರವೇರಿಸಿ ಡಾಕ್ಟರ್ ಶೈಲಜಾ ತಳವಾಡೆ ಮೇಡಮ್ ಅವರು 2 ಮಾತುಗಳಲ್ಲಿ ಬಹಳ ಅರ್ಥಪೂರ್ಣವಾಗಿ ವಿಚಾರಗಳನ್ನು ತಿಳಿಸಿದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೆ ಕೂಡ ಶರಣಾರ್ಥಿಗಳನ್ನು ತಿಳಿಸ್ತಾ ಆರಂಭದಲ್ಲಿ ಬಸವಗುರು ಪೂಜೆಯನ್ನು ನೆರವೇರಿಸುವಂಥವರು, ಜೊತೆಗೆ ಈಗಾಗಲೇ ಪೂಜ್ಯರು ಹೇಳಿದರು, ಇವತ್ತು ಎಲ್ಲ ಯುವ ಶಕ್ತಿಗಳಿಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಮಾಡೋದ್ರ ಜೊತೆಗೆ ಅವರನ್ನು ಕೊಂಡ್ಕೊಂಡು ಹೋಗುವಂಥ ಶಕ್ತಿ ಇರ್ತಕ್ಕಂಥವ್ರು ನಮ್ಮ ಯುವ ಮುಖಂಡರಾದ ಶರಣ ಪ್ರಸನ್ನ ಪ್ರಕಾಶ್ ಖಂಡ್ರೆ ಸರ್ ಅವರು. ಇದೀಗ ನುಡಿಪೀಠಕ್ಕೆ ಆಗಮಿಸಿ ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕಾಗಿ ವಿನಂತಿ. ವಿಶ್ವಗುರು ಬಸವಣ್ಣನವರ ಜಯಂತ್ಯುತ್ಸವ ಹಾಗೂ ನಮ್ಮ ನಡೆದಾಡುವ ದೇವರು ಪೂಜ್ಯ ಶ್ರೀ ಮೊಗಚ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಸ್ಮರಣೋತ್ಸವ ಹಾಗೂ ವಿಶೇಷವಾಗಿ ಮಾತೃದ್ರೈ ನಮ್ಮೆಲ್ಲರ ಜೀವನದಲ್ಲಿ ಒಂದು ಮಾರ್ಗದರ್ಶನವನ್ನು ಮಾಡುತ್ತಾ ನಮ್ಮ ನಾಡೋಜ ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವ ನಿಮಿತ್ತ ಇವತ್ತಿನ ಈ ಒಂದು ಬಸವ ದರ್ಶನ ಪ್ರವಚನ ಉದ್ಘಾಟನಾ ಸಮಾರಂಭಕ್ಕೆ ಈ ಒಂದು ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ನಾಡೋಜ ಶ್ರೀ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಹಾಗೂ ದೂರದಿಂದ ನಮ್ಮೆಲ್ಲರನ್ನು 20 ದಿನಗಳ ಕಾಲ ಪ್ರವಚನವನ್ನು ಹೇಳೋದಕ್ಕೆ ಬಂದಂಥ ಪೂಜ್ಯರಾದ ಶ್ರೀ ಶಿವಾನಂದ ಮಹಾಸ್ವಾಮಿಗಳ ಪಾದಕಮಲಗಳಿಗೂ ಕೂಡ ನಮಸ್ಕರಿಸುತ್ತಾ ಹಾಗೂ ದಿವ್ಯ ಸಮ್ಮುಖ ವಹಿಸಿರುವಂಥ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಹಾಗೂ ಈ ವೇದಿಕೆ ಮೇಲೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಹಿರಿಯರಾದಂಥ ಶರಣ ಸುಭಾಷ್ ಕಾರಮಂಗಿಯವರೇ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂಥ ನಮ್ಮ ಅಕ್ಕವರಾದಂಥ ಶರಣೆ ಡಾಕ್ಟರ್ ಶೈಲಜಾ ಡಾಕ್ಟರ್ ಅನಿಲ್ ಕುಮಾರ್ ತಳವಾಡೆಯವರೇ ಹಾಗೂ ಮುಖ್ಯ ಅತಿಥಿಯಾಗಿ ಬಂದಿರುವಂಥ ಜಯರಾಜ್ ಡಾಬ್ಶೆಟ್ಟಿ ಅಣ್ಣವರೇ ಹಾಗೂ ಸ್ವಾಗತವನ್ನು ಕೋರಿರುವಂಥ ಹಿರಿಯರಾದಂಥ ನಮ್ಮ ವೈನಿ ಶರಣೆ ಪಂಕಜ ಶಿವಲೋಖಂಡೆ ಅವರೇ ಹಾಗೂ ಶರಣು ಸಮರ್ಪಣೆ ವಹಿಸಿರುವಂಥ ಶರಣೆ ಹಿರಿಯರಾದಂಥ ರೇಖಾ ಮಹಾಜನ್ ಅತ್ತಿಯವರೇ ಹಾಗೂ ಇಲ್ಲಿ ಈ ಒಂದು ಕಾರ್ಯಕ್ರಮದ ನಿರೂಪಣೆ ಮಾಡುತ್ತಿರುವಂಥ ಶರಣ ದೀಪಕ್ ಫಂಕಿಯವರೇ ಹಾಗೂ ಬಹಳ ಅದ್ಭುತವಾಗಿ ಇಲ್ಲಿ ವಚನ ಸಂಗೀತ ನೆರವೇರಿಸಿಕೊಡುತ್ತಿರುವಂಥ ಶರಣ ಸಂಗಮೇಶ್ ಪಾಟೀಲ್ ಅವರೇ ಹಾಗೂ ಇಲ್ಲಿ ಬಂದಂಥ ಎಲ್ಲ ಹಿರಿಯರಿಗೆ ನನ್ನ ಗೌರವಪೂರ್ವಕ ನಮನಗಳು ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಶರಣೆಯರಿಗೆ ನನ್ನ ಶರಣಾರ್ಥಿಗಳು. ಇವತ್ತು ಇಲ್ಲಿ ಪ್ರವಚನ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಸನ್ನಿವೇಶ ಇರೋದ್ರಿಂದ ನಾ ಇಲ್ಲಿ ಹೇಳಕ್ಕೆ ಇಷ್ಟೇ ಬಯಸ್ತೀನಿ. ನನ್ನ ವಯಸ್ಸು ಸುಮಾರು ಈಗ 43. ಒಂದು 20-25 ವರ್ಷ ಕೆಳಗ ನಮ್ಮದು ತಾಯಿಯಾದಂಥ ಉಮಾದೇವಿ ಖಂಡ್ರಿಯವರು, ನಮ್ಮ ಸೋದರತ್ತಿ ಸುಮನ್ಬಾಯಿ ಜಲ್ದಿಯವರು, ನಮ್ದು ಇನ್ನೊಬ್ಬರು ಹಿರಿಯವರು ಮುಕ್ತಾಬಾಯಿ ಖಂಡ್ರಿಯವರು ಹಾಗೂ ಇಲ್ಕುಂತ ರೇಖಾ ಮಹಾಜನ್ ಆಂಟಿಯವರು, ಇನ್ನು ಭಾಳಷ್ಟು ಮಲಮ ಆಂಟಿಯವರು, ಇವರೆಲ್ಲ ಒಂದು 20-25 ವರ್ಷ ಕೆಳಗಪ್ಪರೆ ನಮ್ಮದು ಇದ್ರ ಟೈಮ್ನಾಗ ಏನದು
ಅಪ್ಪೋರ್ ಒಂದು ತಿಂಗಳು ಪ್ರವಚನ ತಗೊಳ್ತಿದ್ರು ಅವಾಗ ಶ್ರಾವಣದಾಗ ಅಪ್ಪೋರ್ದು ಪ್ರವಚನ ನಡಿಬೇಕಾದ್ರು ನಮ್ದು ಇವರೆಲ್ಲರೂ ಸಂಜೆ 5-6 ಆಯ್ತು, ಏನಿದ್ರು ಬಿಡಬೇಕು, ಇವರು ಓಡಬೇಕು ಗದ್ಗೆ ಕಡೆ. ನಮಗೆ ಅವಾಗಿನ 20-25 ವರ್ಷ ಕೆಳಗ ಇದ್ರದ್ದು ಅಷ್ಟು ಮಹತ್ವ ತಿಳಿತಿರ್ಲಿಲ್ಲ. ಪ್ರವಚನ ಅಂದ್ರೆ ಏನು, ಇದ್ರ ಜೀವನದಾಗ ಏನು ಮಹತ್ವ ಎಂಬುದೇ ನಮಗೆ ಗುರುತಿದ್ದಿಲ್ಲ. ಅವಾಗ ನಾ ಅಂತಿದ್ದ ಇವ್ರು ಯಾಕೆ ಹಿಂಗೆ ಓಡ್ಲತ್ತಾರ. ಅವಾಗ ಇನ್ನ ಗದ್ಗಿನೂ ಇಷ್ಟೊಂದು ಅಭಿವೃದ್ಧಿ ಆಗಿದ್ದಿಲ್ಲ. ಅಪ್ಪೋರ್ ಅಲ್ಲಿ ಪ್ರವಚನ ತಗೋತಿರು ಸಂಜೆ ಟೈಮ್ನಾಗ ಮಳೆಗಾಲದಾಗ ಮಳೆ ಬಡಿತಿತ್ತು. ನಾ ಅಂತಿದ್ದೆ ಯಾಕೆ ನಡೆದಿರಿ ಮಳೆ ಇಷ್ಟು, ಏನು ನಿಮಗೆ ಅಡಸಿಂದ ಯಾಕೆ ನಡೆದಿರಿ, ಯಾಕೆ ಒಂದಿನೂ ತಪ್ಪಬಾರ್ದು, ಒಂದೂ ಪ್ರವಚನ ತಪ್ಪಬಾರ್ದು ಇವರು. ಆದರೂ ಇವಾಗ ಮುಂದೆ ಗುರುಗಳ ಆಶೀರ್ವಾದದಿಂದ, ನಮ್ಮ ತಾಯಿ ತಂದೆಯವರ ಆಶೀರ್ವಾದದಿಂದ, ಬಹಳಷ್ಟು ಕೆಲಸ ಕಾರ್ಯಗಳದಿಂದ ದೇಶದಲ್ಲಿ ಬಹಳಷ್ಟು ರಾಜ್ಯಗಳೀಗ, ವಿಶ್ವದಲ್ಲಿ ಬಹಳಷ್ಟು ದೇಶಗಳೀಗ ಓಡಾಡೋ ಅಂತ ನನಗೊಂದು ಯೋಗ ಸಿಕ್ತು. ಇಷ್ಟೆಲ್ಲ ಇವಾಗ ಓಡಾಡಿ ಬಂದ್ಮೇಲೆ ಬಹಳಷ್ಟು ಸಂಸ್ಕಾರಗಳು, ಬಹಳಷ್ಟು ರೀತಿ ಜನರಿಗೆ ಎಲ್ಲರಿಗೂ ನೋಡಾದ್ಮೇಲೆ ಇವತ್ತು ಅನ್ನಿಸ್ತದ, ಇವತ್ತು ಜೀವನದಲ್ಲಿ ಏನೋ ಒಂದು ನೈತಿಕ ಮೌಲ್ಯಗಳನ್ನು ಇಟ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೀವಿ. ಇವತ್ತು ಜೀವನದಲ್ಲಿ ಬಹಳಷ್ಟು ಸುಖ ದುಃಖಗಳು ಎಲ್ಲರ ಜೀವನದಲ್ಲಿ ಬಂದೇ ಬರ್ತಾವ. ಸುಖ ದುಃಖ, ಕಷ್ಟ, ಯಶು ಎಲ್ಲ ಭಾಳ ಬರ್ತಾವ. ಆದ್ರೆ ಇಷ್ಟೆಲ್ಲ ಬರ್ಲಕ್ಕಾಗೂ ಇವತ್ತು ನನಗೊಂದು ನಂಬಿಕೆ ಇದೆ, ಜೀವನದಲ್ಲಿ ಒಂದು ನೈತಿಕ ಮೌಲ್ಯಗಳನ್ನು ಇಟ್ಕೊಂಡು ಎಲ್ಲೂ ಒಂದು ಪ್ರಸನ್ನ ಖಂಡ್ರೆ ಎಂಬ ಒಂದು ಹೆಸರಿಗೆ ಒಂದು ಚುಕ್ಕೆ ತರಲಾರ್ದಂಗೆ ಇವತ್ತು ನಡ್ಕೊಂಡು ಬರ್ಲಾಕ ಕಾರಣ ಏನರ ಇತ್ತಂದ್ರು ನಮ್ಮ ತಾಯಿ ಆದಂಥ ಉಮಾದೇವಿ ಖಂಡ್ರೆ ಅವ್ರ ಸಂಸ್ಕಾರ ಹಾಗೂ ಅಪ್ಪವ್ರದ್ದು ಸಂಸ್ಕಾರಗಳು. ತಾಯಿಯವರು ಈ ಪ್ರವಚನ ಕೇಳಬೇಕು, ನಾವು ಕೇಳಿ ಬಿಡ್ಲಿ, ಅದ್ರ ಮನೆಗೆ ಬಂದು ಹೇಳಬೇಕು. ಆ ಪ್ರವಚನ ನಾವು ಆವಾಗ ಕೇಳಿ ಬಿಡ್ಲಿ, ಅಪ್ಪವ್ರು ಹೇಳಿದ ಪ್ರವಚನ ನಮಗೆ ಮನೆಗೆ ಬಂದು ಹೇಳ್ಬೇಕು. ಅಪ್ಪರೇ ಆವಾಗ ಕೇಳಿದ ಮಾತುಗಳು ಮುಂದೆ ಹೋಗಿ ಜೀವನದಾಗ ಯಾವಾಗ ಎಂಥ ಸನ್ನಿವೇಶಗಳು ಬಂದು ಅವಾಗ ಅದು ಏನೋ ದೇವರ ಆಶೀರ್ವಾದ, ಅಪ್ಪರ ಆಶೀರ್ವಾದ, ಅವೆಲ್ಲ ಪ್ರವಚನಗಳು ಅವ್ರು ಹೇಳಿದ್ದು, ಅಪ್ಪರು ಹೇಳಿದ ಮಾತುಗಳೆಲ್ಲ ನೆನ್ಸ್ಕೊಂಡು ಇವತ್ತ ತಳವಾಡೆ ಮೇಡಮ್ ಅವ್ರು ಹೇಳಿದ್ರು, ಜೀವನದಾಗ ಯಾರ್ದು ಮನಸ್ಸಿನಾಗ ಎಂದಪ್ಪ ಅಂದ್ರೆ ಇವತ್ತು ಸ್ಥಿರತೆ ಇಲ್ಲ. ಎಲ್ಲರಿಗೆ ಎಂದಪ್ಪ ಟೆನ್ಷನು, ಎಲ್ಲರಿಗೆ ಆಸೆಗಳು ಹೆಚ್ಚಿಗಾಗ್ಯಾವ, ಎಲ್ಲರಿಗೆ ಎಕ್ಸ್ಪೆಕ್ಟೇಷನ್ಸ್ನು ಹೆಚ್ಚಿಗಾಗ್ಯಾವ, ಎದುರಿನವ್ರನಿಂದು ಬಹಳಷ್ಟು ಆಸೆಗಳಾಗ್ಯಾವ. ಇಂಥ ಒಂದು ಜೀವನದಾಗ ಪ್ರವಚನದಿಂದ ಅಪ್ಪರುಗಳೇನು ನುಡಿಗಳವ ಇವೆಲ್ಲ ನಮ್ಮ ಜೀವನದಾಗ ನಾವು ಕೇಳದೇವು ಅಂದ್ರೆ ಯಾವಾಗ ಸಮಯ ಬೀಳ್ತು ಜೀವನದಾಗ ಅವಾಗ ಅವೆಲ್ಲ ನಮ್ಗೆ ಬರ್ತಾವೆ. ಇವತ್ತು ಅವ್ರಿಗೆ ನಾ ಕೇಳ್ತಾ ಇದ್ದ, ಅಪ್ಪವ್ರು ಇನ್ನೂ ಎಂದಪ್ಪ ಅಂದ್ರೆ ಪ್ರವಚನ ತಗೋತಾರೆ ನಮ್ಮ ಅಪ್ಪರು ಅಂತ ಕೇಳ್ದಾರ. 40 ವರ್ಷದಿಂದ ಅಪ್ಪೋರು ಇವಾಗ ಅವ್ರು ಅಮೃತ ಮಹೋತ್ಸವನೇ ಮಾಡ್ತಾ ಇದ್ದಾರೆ. ಇವಾಗ 75 ವರ್ಷ ಆಗ್ತಾ ಇದೆ ಇವತ್ತು. ಅಂದ್ರೂ ಕೂಡ ಇಷ್ಟೊಂದೆಲ್ಲ ನಮ್ಮ ಭಾಗದಲ್ಲಿ ಹಿಂದುಳಿದ ಭಾಗದಾಗ ಇವತ್ತು ಮಕ್ಕಳು MBBS ಆಗ್ಲತ್ತಾರ, ಇವತ್ತು ಮಕ್ಕಳು IIT ನಲ್ಲಿ ನಡೀತಾ ಇದಾರೆ. ಯಾಕ ಅಪ್ಪವರೆಲ್ಲ ಬೆಳೆಸಿದಂತ ಒಂದು ಶಿಕ್ಷಣ ಏನು ನಮ್ಗೆ ಕೊಡ್ಲತ್ತಾರ ನಮ್ಮ ಮಕ್ಕಳಿಗೆ, ಅದ್ರದಿಂದ ಇವತ್ತೆಲ್ಲ ಮಕ್ಕಳು ನಮ್ಮ ಮಕ್ಕಳನ್ನು ಇದ್ರ ಮಂಗಳೂರು ಬೆಂಗಳೂರು ಎಲ್ಲ ನಾವೇ ಓದ್ ಬಂದಿನವ್ರು ಇದ್ದೇವೆ. ಅಪ್ಪರೇ ನಾವೇ ಎಲ್ಲ PUCನಾಗ ಎಂಟ್ರೆನ್ಸ್ ಸಲುವಾಗಿ ಮಂಗಳೂರಿಗೆ ಹೋಗಿದ್ದು ನಮಗೆ ಕಳಿಸಿವ್ರು, ಹುಬ್ಳಿಗೆ ಕಳಿಸಿವ್ರು. ಇವತ್ತು ನಮ್ಮ ಮಕ್ಕಳು ಇಲ್ಲೇ ಹರ. ಇವತ್ತು ಇಂಥ ಒಂದು ಇಷ್ಟೊಂದು ನಮಗೆಲ್ಲ ಎಂದಪ್ಪ ಅಂದ್ರು ಅವಕಾಶಗಳು ಮಾಡಿಕೊಟ್ಟು ಈಗ ಅಪ್ಪರು ಹೇಳಿದ್ರು ಇಡೀ ರಾಜ್ಯದಲ್ಲಿ ಎಂದಪ್ಪ ಎಲ್ಲ ಲಿಂಗಾಯತ ಮಠಾಧೀಶರದು ಅಧ್ಯಕ್ಷರ ಅಪ್ಪರು, ಇಡೀ ರಾಷ್ಟ್ರದಲ್ಲಿ ಯಾಕೆ ವಿಶ್ವದಲ್ಲಿ ಅಪ್ಪರ್ದು ಇವತ್ತು ಎಲ್ಲರಿಗೂ ಅಪ್ಪರ್ದ ಅಗತ್ಯ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಈಗಲೂ ಶ್ರಾವಣದಾಗ ಒಂದು ತಿಂಗಳು ಅಪ್ಪರೇ ಯಾವಾಗ ಪ್ರವಚನ ತಗೋತಾರ ಅದು ನಮ್ಮ ಎಂಥ ಸೌಭಾಗ್ಯ ಅದ ಅಂತ ನಾನು ಹೇಳಕ್ ಬಯಸ್ತೀನಿ. ಇವತ್ತು ಹೆಂಗಾಗ್ಯದ ಪರಿಸ್ಥಿತಿ ಅಂತಂದ್ರೆ ಅಪ್ಪವ್ರು ಮೊದಲು ಪ್ರವಚನ ತಗೋಬೇಕಾದ್ರೂ ನಮಗ ಅದ್ರದ್ದು ಮಹತ್ವ ಗೊತ್ತಿದ್ದಿಲ್ಲ. ಈಗ ಹೆಂಗಾಗ್ಯದ ಅಂದ್ರೆ ಕೆಲಸ ಮಾಡಿ ರಾತ್ರಿ ಮಸ್ಕಿನ ಪಲ್ಲೆ ಯೂಟ್ಯೂಬ್ನಾಗ ಯಾರ ಸ್ವಾಮಿಗಳ ಪ್ರವಚನ ಕೇಳ್ಕೊಂಡ್ರೆ ನಿದ್ದೆ ಬರ್ತದೆ. ಈಗ ಅಂತದ್ರಾಗ ನಮ್ಮ ಅಪ್ಪವ್ರು ಇಷ್ಟೊಂದು ದೊಡ್ಡ ಅಪ್ಪವ್ರು ಇರ್ಲಕ್ಕಾಗಿ ನಮಗೊಂದು ತಿಂಗಳು ಪ್ರವಚನ ತಗೋತಿದ್ದಾರೆ. ಅದಕ್ಕೆ ನಾವೆಲ್ಲರೂ, ನಾನು ಬಹಳಷ್ಟು ನಂದು ದೋಸ್ತರಿಗೂ ಹೇಳ್ತೀನಿ, ಬೆಂಗಳೂರಿನಲ್ಲಿ ಡೆಲ್ಲಿನಲ್ಲಿ ಹೇಳ್ತೀನಿ. ನಾನು ಯಾರಾದ್ರೂ ಏನಾರ ಹೇಳಿದ್ರೆ ಹೇಳ್ತೀನಿ, ಬರ್ರಪ್ಪ ನಮ್ಮ ಅಪ್ಪರ ಪ್ರವಚನ ಯೂಟ್ಯೂಬ್ನಾಗ ಹೊಡೀರಿ, ಕೇಳ್ರಿ. ಪ್ರವಚನ ಕೇಳೋದ್ರಿಂದ ಏನಪ್ಪ ಅಂದ್ರೆ ಏನು ಮಾನಸಿಕವಾಗಿ ಒಂದೇನು ನಮಗೊಂದು ಸ್ಥೈರ್ಯ ಸಿಕ್ತು. ಇವತ್ತು ಹೆಂಗ ಶಾರೀರಿಕವಾಗಿ ನಾವು ಸದೃಢ ಇರ್ಬೇಕಿತ್ತಂದ್ರ ಊಟ ಬೇಕು, ನಿದ್ದೆ ಬೇಕು. ಹಂಗ ಮಾನಸಿಕವಾಗಿ ಸದೃಢ ಇರ್ಬೇಕಿತ್ತಂದ್ರ ಗುರುಗಳದು, ಸಂತರು, ಹಿರಿಯರದು ಒಂದು ಪ್ರವಚನ ನಾವು ಕಿವಿಗೆ ಬೀಳ್ಬೇಕು. ಅವಾಗೇ ನಾವು ಇವತ್ತಿನ ಈ ಒಂದು ಒತ್ತಡದ ಜೀವನದಲ್ಲಿ ನಾವು ಏನಾದ್ರೂ ಜೀವನ ಮಾಡ್ಬೋದ. ಇದು ನಂದು ಅನುಭವದ, ಅದು ನಾನು ಬಹಳ ಜನರಿಗೂ ನಾನು ಹೇಳ್ತಾ ಇರ್ತೀನಿ. ಅದಕ್ಕೆ ಇವತ್ತಿನ ಈ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ನಂಗೆ ಗೌರವ ಕೊಟ್ಟು ಇದು ಒಂದೇನು ನಂಗೆ ಮಾತಾಡ್ಲಕ್ಕೆ ಒಂದು ಅವಕಾಶ ಕೊಟ್ಟಿರಿ ಅಪ್ಪರೇ, ಇದಕ್ಕೆ ನಿಮಗೆ ನಾನು ಬಹಳಷ್ಟು ಧನ್ಯವಾದಗಳು ಹೇಳ್ತೀನಿ. ಧನ್ಯವಾದಗಳು. ಬಸವ ಗುರು ಪೂಜೆಯನ್ನು ನೆರವೇರಿಸಿ ಇವತ್ತು ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ, ಜೊತೆಗೆ ನಮ್ಮ ಬದುಕಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಕ್ಕಿದ್ದು ಹೆತ್ತಂತ ತಾಯಿಯವರ ಜೊತೆಗೆ ಇವತ್ತು ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪೂಜ್ಯರ ಆಶೀರ್ವಾದ ಅನ್ನುವಂಥ ಮಾತನ್ನ ನಮ್ಮ ಪ್ರಸನ್ನ ಪ್ರಕಾಶ್ ಖಂಡ್ರೆ ಅವರು
ಬಹಳ ಅರ್ಥಪೂರ್ಣವಾಗಿ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅನಂತ ಶರಣಾರ್ಥಿಗಳನ್ನು ತಿಳಿಸ್ತಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವ ಪೂಜ್ಯರಿಗೆ ಇದೀಗ ಭಕ್ತಿ ಗೌರವದ ಸಮರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಂದುವರಿಸೋಣ. ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಪೂಜ್ಯರಿಗೆ ನಮ್ಮ ನಾಳೆಯಿಂದ ಆರಂಭ ಆಗ್ತಾ ಇರುವಂತಹ ಯೋಗ ಶಿಬಿರ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಚಂದ್ರಕಾಂತ್ ಹೈಬತ್ಪುರೆ ಸರ್ ವೇದಿಕೆಗೆ ಆಗಮಿಸಿ ಪೂಜ್ಯರಿಗೆ ಭಕ್ತಿ ಗೌರವ ಅರ್ಪಣೆಯನ್ನು ನೆರವೇರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಅದೇ ರೀತಿ ನಮ್ಮ ದಾಸೋಹ ಸಮಿತಿಯ ಪ್ರಸಾದ ವ್ಯವಸ್ಥೆ ಸಮಿತಿಯ ಅಧ್ಯಕ್ಷರಾದಂಥ ಚಂದ್ರಕಾಂತ್ ಪಾಟೀಲ್ ಸರ್ ಅವರು ತಾವು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನ ಮಾಡ್ತೇನೆ. ಈ ವೇದಿಕೆ ಮೇಲೆ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರ ಅಪ್ಪಗಳವರು ಇವತ್ತು ಎಲ್ಲರ ಬದುಕಿಗೆ ದಾರಿದೀಪವಾಗುವ ವಿಚಾರಗಳಿರಬಹುದು, ಜೊತೆಗೆ ಅದನ್ನ ನಿರಂತರವಾಗಿ ಶಿಕ್ಷಣ, ಮಕ್ಕಳಿಗೆ ಸಂಸ್ಕಾರ ಅದನ್ನೆಲ್ಲ ಕೊಡ್ತಕ್ಕಂತಹ ಪರಮ ಪೂಜ್ಯ ಅಪ್ಪಗಳವರಿಗೆ ಇದೀಗ ಜೋರಾದ ಭಕ್ತಿಯ ಚಪ್ಪಾಳೆ ಮೂಲಕ ಅನಂತ ಶರಣಾರ್ಥಿಗಳನ್ನ ತಿಳಿಸಿ ನಮ್ಮ ಚಂದ್ರಕಾಂತ್ ಪಾಟೀಲ್ ಸರ್ ಅವರು ವೇದಿಕೆ ಮೇಲೆ ಪ್ರವಚನಕಾರರಾಗಿ ಆಸೀನರಾಗಿರುವ ಪೂಜ್ಯ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಶಿವಾನಂದ ಮಹಾಸ್ವಾಮೀಜಿಗಳು ಶ್ರೀ ಸಿದ್ದೇಶ್ವರ ಮಠ ಪೂಜ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಭಕ್ತಿಯ ಜೋರಾದ ಚಪ್ಪಾಳೆ ಮೂಲಕ ಅನಂತ, ಜೊತೆಗೆ ನಮ್ಮ ಮಹಾದೇವ ಸ್ವಾಮಿ ಸಮ್ಮುಖವನ್ನ ವಹಿಸಿರುವ ಪರಮ ಪೂಜ್ಯ ಗುರುಬಸವ ವಹಿಸಿರುವ ಪೂಜ್ಯರಿಗೂ ತಮ್ಮೆಲ್ಲರ ಭಕ್ತಿಯ ಚಪ್ಪಾಳೆ ಮೂಲಕ ಅನಂತ ಶರಣಾರ್ಥಿಗಳನ್ನು ತಿಳಿಸ್ತಾ ಶರಣ ಡಾಕ್ಟರ್ ಶೈಲಜಾ ಕೂಡ ಸನ್ಮಾನ ನೆರವೇರಿದೆ. ಪೂಜೆಯನ್ನ ನೆರವೇರಿಸಿ ತಮ್ಮ ವಿಚಾರಗಳನ್ನು ಸುದ್ದಿ ಪ್ರಸಾರ ಮಾಡತಕ್ಕಂಥವರು ಪತ್ರ ಸಮಿತಿ ನಮ್ಮ ಪಂಕಜ ಶಿವಕುಮಾರ್ ಲೋಖಂಡೆ ಅವರನ್ನ ಕೋರಿದ್ದಾರೆ. ತಾವು ಕೂಡ ಇದೀಗ ಒಂದು ಕಾರ್ಯಕ್ರಮದ ಪ್ರತಿನಿತ್ಯ ಅದೇ ರೀತಿ ಆರಂಭದಲ್ಲಿ ಬಹಳ ಸೊಗಸಾಗಿ ನಾಳೆಯಿಂದ ಸನ್ನಿವೇಶಕನು ತಾವು ಕೂಡ ಪೂಜ್ಯರಿಂದ ಆಶೀರ್ವಾದ ಪಡೆದ ನಮ್ಮೊಂದು ಇಲ್ಲಿಯ ವಿಚಾರಗಳನ್ನ ದಯವಿಟ್ಟು ತಾವು ಕೂಡ ನಮ್ಮೆಲ್ಲರಲ್ಲಿಯೂ ತಿಳಿಸಿರುವ ಸರ್ವರಿಗೆ ಇವತ್ತಿನ ಕಾರ್ಯಕ್ರಮ ನಿರಂಜನ ಪ್ರಣವ ಸ್ವರೂಪಿ ಶಿವಾನಂದ ಮಹಾಸ್ವಾಮೀಜಿಗಳು ಶ್ರೀ ಸಿದ್ದೇಶ್ವರ ಮಠ ಹಂದಿಗುಂದ ಪೂಜ್ಯರ ಪ್ರವಚನ ಈಗ ಆರಂಭ ಆಗ್ತಾ ಇದೆ. ಇವತ್ತು ಆರಂಭಿಕ ದಿನ, ಉದ್ಘಾಟನಾ ಸಮಾರಂಭ ಇರೋದ್ರಿಂದ ಸ್ವಲ್ಪ ವಿಳಂಬ. ಅದಾದ ಬಳಿಕ ನಾಳೆ ಸರಿಯಾದ ಸಮಯಕ್ಕೆ ಸರಿಯಾಗಿ 5:30ಕ್ಕೆ ವಚನ ಸಂಗೀತ, ತದನಂತರದಲ್ಲಿ ಪರಮ ಪೂಜ್ಯರ ಪ್ರವಚನ ಎರಡೂ ಆರಂಭ ಆಗುತ್ತೆ ನಾಳೆಯಿಂದ. ಸೊ ಹಾಗಾಗಿ ಇವತ್ತಿನ ಆರಂಭಿಕ ದಿನದ ಪ್ರವಚನವನ್ನ ಇನ್ಮುಂದೆ ಪರಮ ಪೂಜ್ಯ ಶಿವಾನಂದ ಮಹಾಸ್ವಾಮೀಜಿಗಳು ಪೂಜ್ಯರಿಂದ ನಾವು ನೀವೆಲ್ಲರೂ ಮುಂದೆ ಆಲಿಸೋಣ. ಬಸವಂ ಜಂಗಮಲೋಲಂ ಬಸವಾರಕ್ಷಿಪ್ಪುದನ್ನ ಸಂಗನ ಬಸವ ಶರಣಾರ್ಥಿ, ಸಂಗನ ಬಸವ ಶರಣಾರ್ಥಿ, ಸಂಗನ ಬಸವ ಶರಣಾರ್ಥಿ, ಶರಣಾರ್ಥಿ. ಕಾಯದೋಳ್ ಗುರುಲಿಂಗ ಜಂಗಮ ಕಾಯತವನರಿಯಲಿಕೆ ಸುಲಭ, ಪಾಯದಿಂದಿಗಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ಕಾಯಗೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ಕಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ, ಸಂಗನ ಬಸವ ಶರಣಾರ್ಥಿ. ಬಸವ ಸಂಗನ ಬಸವ ಶರಣಾರ್ಥಿ, ಶರಣಾರ್ಥಿ, ಶರಣಾರ್ಥಿ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೌಂಡ್ ಜಾಸ್ತಿ ಇದೆ ನಿಮ್ಮ. ಪ್ರಾತಸ್ಮರಣೀಯ ಬಸವಾದಿ ಪ್ರಮಥರನ್ನ ಸ್ಮರಣೆ ಮಾಡ್ತಾ ಪರಮಗುರು ಪರಮಾರಾಧ್ಯರಾದ ಲಿಂಗೈಕ್ಯ ಹಾನಗಲ್ಲ ಕುಮಾರ ಮಹಾಶ್ವೇಗಳನ್ನು ಸ್ಮರಣೆ ಮಾಡ್ತಾ ಅವರ ಕರಸಂಜಾತರಾಗಿರ್ತಕ್ಕಂಥ ಡಾಕ್ಟರ್ ಚನ್ನಬಸವ ಪಟ್ಟದೇವರಲ್ಲಿ ಭಕ್ತಿಯ ಶರಣುಗಳನ್ನು ಹೇಳ್ತಾ ಇವತ್ತಿನ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟಾಧ್ಯಕ್ಷರಲ್ಲಿ ಭಕ್ತಿಯ ಶರಣುಗಳನ್ನು ಹೇಳ್ತಾ ಪೂಜ್ಯರಾಗಿರ್ತಕ್ಕಂಥ ಗುರುಬಸವ ಪಟ್ಟದೇವರಲ್ಲಿ ಶರಣುಗಳನ್ನು ಹೇಳ್ತಾ ಇವತ್ತಿನ ಈ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಯಾವತ್ತೂ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಆಗಮಿಸಿರ್ತಕ್ಕಂಥ ಸಂಗಮೇಶ್ ಪಾಟೀಲ್ ಕಲಬುರ್ಗಿ ಹಾಗೂ ತೋಟೇಂದ್ರ ಕುಮಾರ್ ಕರಡಕಲ್ ಇವರಿಬ್ಬರು ನಮ್ಮ ಜೊತೆಗೆ ಪ್ರವಚನದೊಳಗೆ ಎಲ್ಲ ಕಡೆಗೂ ಸಂಗೀತ ಸಾಥಿಯಾಗಿರ್ತಾರೆ. ನಮ್ಮ ಜೊತೆಗೆ ಪ್ರತಿಯೊಂದು ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾರೆ. ಶರಣರ ವಚನಗಳಿಗೆ ಧ್ವನಿಯಾಗಿ ಇವತ್ತ ಆಕಾಶವಾಣಿ ದೂರದರ್ಶನಗಳಲ್ಲಿಯೂ ಸಹಿತ ತಮ್ಮ ಹೆಸರು ಮಾಡಿರ್ತಕ್ಕಂಥ ಅತ್ಯುತ್ತಮವಾದ ನಮ್ಮ ನಾಡು ಕಂಡ ಅಪರೂಪದ ಕಲಾವಿದರು ಅವರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದೊಳಗಿರ್ತಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಅವರಿಗೋಸ್ಕರ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮದೊಳಗೆ ಭಾಗಿಯಾಗಿರ್ತಕ್ಕಂಥ ಯಾವತ್ತೂ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇವತ್ತು ಬಸವ ದರ್ಶನ ಪ್ರವಚನ ಕಾರ್ಯಕ್ರಮ ಈ ವೇದಿಕೆ ಮೇಲೆ ಉದ್ಘಾಟನೆಗೊಂಡಿದೆ. ಆಗಲೇ ಎಲ್ಲರೂ ಹೇಳ್ತಿದ್ರು ಭಾಳ ಸಮಯಕ್ಕೆ ಸರಿಯಾಗಿ ನಾಳಿಂದ ಅಂಥೇಳಿ, ಮತ್ತು ಮೊದಲನೇ ದಿವಸ ಅಂದ ಕೂಡಲೇ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತದೆ. ಹೊಸ ಮನೆಯೊಳಗೆ ಹೊಸದಾಗಿ ನೀವು ಅಡುಗೆ ಮಾಡಕ್ಕೆ ಹತ್ತಿರಿ ಅಂದರೆ ನಿಮ್ಗೆ ಅನುಭವಕ್ಕೆ ಬರ್ತದೆ. ಯಾಕಂದ್ರೆ ಯಾವ ಸಾಮಾನು ಎಲ್ಲೈತೆ ಅನ್ನೋದೇ ಸಿಗೋದಿಲ್ಲ ನಿಮ್ಗೆ. ನಿಮ್ಮ ಮನೆಯಾಗ ನೀವು ಇಟ್ಟದ್ದೇ ನಿಮಗೆ ಸಿಗೋದಿಲ್ಲ. ಇಲ್ಲಿ ಯಾರೋ ಮಾಡಿದ್ರೊಳಗೆ ನಾವು ಹೇಳೋದು ಅಂತಂದರೆ ಸ್ವಲ್ಪ ಇದಾಗ್ತದೆ. ಆದರೆ ನಾಳೆಯಿಂದ ಸಮಯಕ್ಕೆ ಸರಿಯಾಗಿ ನಾವು ನೀವೆಲ್ಲ ಒಂದು ಸಮಯವನ್ನು ನಿಗದಿ ಮಾಡಿಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತ ಇಂಥ ಒಂದು ಕಾರ್ಯಕ್ರಮದ ಪ್ರಾರಂಭದೊಳಗೆ ಶರಣ ಪರಂಪರೆ ಬಸವಾದಿ ಶರಣರನ್ನು ಕುರಿತು ಈ ನಾಡಿನೊಳಗೆ ಬಹುಶಃ ಬಸವಣ್ಣ ಅನ್ನೋ ಹೆಸರನ್ನು ನಾವು ಕೇಳ್ತೀವಿ, ಎಲ್ಲ ಕಡೆಗೂ ಕೇಳಿ ಬರ್ತದೆ. ಮೊದಲೇನಿತ್ತು, ಬಸವಣ್ಣ ಕೇವಲ ಬಸವ ಕಲ್ಯಾಣಕ್ಕನೇ ಅಷ್ಟೇ ಅನ್ನುವಂಥ ಮಾತಿತ್ತು. ಆದರೆ ಇವತ್ತ ನಾವು ನೀವೆಲ್ಲ ನೆನಪಿಟ್ಕೋಬೇಕು, ಬಸವಣ್ಣ ಕೇವಲ ಬಸವ ಕಲ್ಯಾಣಕ್ಕಲ್ಲ, ಕೇವಲ ಕರ್ನಾಟಕಕ್ಕಲ್ಲ, ಕೇವಲ ಭಾರತಕ್ಕಲ್ಲ, ಇಡೀ ವಿಶ್ವಕ್ಕೆ ಬಸವಣ್ಣ ಅನ್ನೋದನ್ನು ಪರಿಚಯಿಸಿರ್ತಕ್ಕಂಥ ಕೀರ್ತಿ. ಇವತ್ತು ನೋಡ್ರಿ, ಬಸವಣ್ಣ ಏನಾದರೂ ಉಳಿದಿದ್ರೆ ನಾವು ಧೈರ್ಯವಾಗಿ ಹೇಳಬೇಕು, ಅದು ಯಾರಿಂದ ಅಂತಂದರೆ ನಮ್ಮ ಬಾಲ್ಕಿಯ ಹಿರೇಮಠದಿಂದ ಬಸವಣ್ಣ ಉಳಿದ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನೋಡ್ರಿ ಎಷ್ಟು ಅದ್ಭುತವಾಗಿ ಈ ನಾಡಿನೊಳಗೆ ಪರಂಪರೆಯನ್ನು ಮುನ್ನಡೆಸ್ಕೊಂಡು ಬರ್ತಕ್ಕಂಥ ಕೆಲಸ ಇವತ್ತು ಈ ಮಠ ಮಾಡ್ತಾ ಇದೆ. ಭಾಳ ಮಂದಿ ಕೇಳ್ತಾರೆ, ನೀವು ಸೋಷಿಯಲ್ ಮೀಡಿಯಾದಾಗ ನೋಡ್ತಿರ್ತೀರಿ, ಮಠಗಳು ಹಾಕಬೇಕು, ಸ್ವಾಮಿಗಳು ಹಾಕಬೇಕು, ಏನು ಅವಶ್ಯಕತೆ ಅದ ಅನ್ನುವಂಥ ವಿಚಾರಗಳು, ಪ್ರಶ್ನೆಗಳು ಕೆಲವೊಬ್ಬರ ಕಡೆಯಿಂದ ಬರ್ತಾವೆ. ಆ ಪ್ರಶ್ನೆಗಳಿಗೆ ಉತ್ತರ ನಾವು ನೀವು ಯಾರೋ ಹೇಳೋದಲ್ಲ, ಮಠಗಳು ಯಾಕೆ ಬೇಕು ಅಂತ ಕೇಳುವವರಿಗೆ ಒಂದೇ ಉತ್ತರ, ಮಠಗಳು ಬಸವಣ್ಣನನ್ನು ಉಳಿಸುವುದಕ್ಕಾಗಿ ಮಠಗಳು ಬೇಕು ಅನ್ನೋದನ್ನು ಬಾಲ್ಕಿ ಹಿರೇಮಠ ತೋರಿಸದ, ಗದಗಿನ ತೋಂಟದಾರ್ಯ ಮಠ ತೋರಿಸದ. ಆ ಹಿನ್ನೆಲೆಯೊಳಗೆ ಇವತ್ತ ನಮ್ಮ ನಾಡಿನೊಳಗೆ ಕೆಲಸ ಮಾಡುವಂಥ, ಕ್ರಿಯಾಶೀಲವಾಗಿ ದುಡಿಯುವಂಥ ವ್ಯವಸ್ಥೆ ಬೇಕಾಗಿದೆ. ಆ ಕಾರಣಕ್ಕೆ ಇವತ್ತ ಬಸವಣ್ಣ ಅಂದರೆ ಯಾರು ಒಂದು ಪ್ರಶ್ನೆ ಬರ್ತದೆ ನಮ್ಮ ನಡು. ಬಸವಣ್ಣ ಅಂತಂದರೆ ಯಾರು ಅಂಥೇಳಿ ಅನ್ನುವ ಪ್ರಶ್ನೆಯನ್ನು ಈಗಲ್ಲ, ಒಂದು 25 ವರ್ಷದ ಹಿಂದೆ ನೀವು ಕೇಳಿದ್ರಿ ಅಂತಂದ್ರೆ ಭಾಳ ಮಂದಿ ಭಾಳ ಚಂದ ಹೇಳ್ತಿದ್ರು, ಏನು ಬಸವಣ್ಣ ನಮ್ಮ ಭಕ್ತ, ಬಸವಣ್ಣ ನಮ್ಮ ಭಕ್ತ, ನಾವು ಬಸವಣ್ಣನ ಗುರುಗಳು ಅಂತ ಹೇಳುವಂಥ ಒಂದು ವ್ಯವಸ್ಥೆಯನ್ನು ನಾವು ನೀವು ಕಾಣ್ತಿದ್ದೀವಿ. ಆದರೆ ಇವತ್ತು ಕಾಲ ಬದಲಾಗಿದೆ. ಬಸವಣ್ಣ ಯಾರು ಅಂತಂತಂದರೆ
ಬಸವಣ್ಣ ಬಿಜ್ಜಲನ ಕರ್ಣಿಕ ಅಲ್ಲ, ಬಸವಣ್ಣ ಇನ್ಯಾರದ್ದು ಭಕ್ತ ಅಲ್ಲ, ಬಸವಣ್ಣ ಇಡೀ ಮನುಕುಲಕ್ಕೆ ವಿಶ್ವಕ್ಕೆ ಗುರು ಅಂತ ಹೇಳುವಂಥ ಒಂದು ಧ್ವನಿಯನ್ನು ಇವತ್ತು ನಾಡಿನೊಳಗೆ ನಾವು ಮೂಡಿ ಬಂದದ್ದನ್ನು ನಾವು ಕಾಣ್ತೀವಿ. ಯಾರು ಮಾಡಿದರು? ಎಷ್ಟು ಅದ್ಭುತವಾದಂಥ ಕಾರ್ಯ ನಮ್ಮಲ್ಲಿ ನಡ್ಕೊಂಡು ಬರ್ತಾ ಇದೆ. ಆ ಕಾರಣಕ್ಕೆ ಒಬ್ಬ ಕವಿ ಭಾಳ ಚಂದ ಬರೀತಾನೆ. ಏನು ಹೆಂಗೆ ಬಸವಣ್ಣ ಅಂತಂತಂದರೆ, ರಾಷ್ಟ್ರಧ್ವಜಕ್ಕೆ 3 ಬಣ್ಣ, ಹೌದಿಲ್ರಿ? ರಾಷ್ಟ್ರಧ್ವಜಕ್ಕೆ 3 ಬಣ್ಣ, ನಾಡಧ್ವಜಕ್ಕೆ 2 ಬಣ್ಣ, ನಮ್ಮೆಲ್ಲರಿಗೂ ಒಬ್ಬನೇ ಅಣ್ಣ, ವಿಶ್ವಗುರು ಬಸವಣ್ಣ, ವಿಶ್ವಗುರು ಬಸವಣ್ಣ ಅನ್ನುವಂಥದ್ದು ಎಷ್ಟು ಅದ್ಭುತ ಅಲ್ಲ. ಅಂಥ ಬಸವಣ್ಣನ ಕುರಿತು, ಅಂಥ ಬಸವ ಗುರುವಿನನ್ನ ಕುರಿತು ಇವತ್ತು ನಾವು ಆಲೋಚನೆ ಮಾಡುವಂಥದ್ದು. ಯಾಕೆ ಇವನ್ನ ನಾವೆಲ್ಲ ಹೇಳಬೇಕಾಗಿದೆ ಅಂತಂತಂದರೆ, ನಾವು ಸತ್ಯವನ್ನು ಹೇಳಲಿಲ್ಲ ಅಂತಂದ್ರೆ ಸುಳ್ಳು ಹೇಳೋರು ಭಾಳ ಮಂದಿ ತಯಾರಾಗ್ಯಾರ. ನಾವು ಸತ್ಯವನ್ನು ಹೇಳಲಾರ್ದಕ್ಕೆ, ಸತ್ಯವನ್ನು ಹೇಳಲಾರ್ದ ಸುಮ್ಮನೆ ಕೂತದ್ದಕ್ಕೆ ಸುಳ್ಳು ಹೇಳೋರು ಭಾಳ ಮಂದಿ ಹುಟ್ಕೊಂಡಾರ. ಯಾವಾಗ ಸತ್ಯದ ಧ್ವನಿ ಹೆಚ್ಚಾಗ್ತದೆ ಅವತ್ತು ಸುಳ್ಳು ಸತ್ತೇ ಹೋಗ್ತದೆ, ಸತ್ಯ ಹೋಗ್ತದೆ. ಆ ಕಾರಣಕ್ಕೆ ಇವತ್ತು ಸತ್ಯವನ್ನು, ಈಗ ನಾನೊಂದು ಮಾತು ಕೇಳ್ತೇನೆ, ಸುಳ್ಳು ಹೇಳೋರಿಗೆನ ಅಷ್ಟು ಭಂಡತನ ಇರಬೇಕಾದ್ರೆ, ಸುಳ್ಳು ಹೇಳೋರಿಗೆ ಅಷ್ಟು ಭಂಡತನ ಇರಬೇಕಾದ್ರೆ, ಕರೆ ಹೇಳೋರಿಗೆ ನಮಗೆ ಅಷ್ಟು ಆತ್ಮವಿಶ್ವಾಸ ಇರಬಾರ್ದು, ನಮಗೆ ಅಷ್ಟು ಧೈರ್ಯ ಇರಬಾರ್ದು. ಅವ್ರು ಹೆದರ್ಬೇಕು ಕರೆ ಅಂತಂದ್ರೆ ಮಾತಾಡಕ್ಕೆ, ಅವರ ಹೆದರಾಕತ್ತಿಲ್ಲ. ಸುಳ್ಳು ಹೇಳಕ್ಕೆ ಅವ್ರು ಹೆದರಾಕತ್ತಿಲ್ಲ ಅಂದಮೇಲೆ ಕರೆ ಹೇಳಕ್ಕೆ ನಾವೇ ಹೆದರ್ಬೇಕು. ಆ ಕಾರಣಕ್ಕೆ ಸತ್ಯ ಯಾರೊಬ್ಬರ ಸ್ವತ್ತಲ್ಲ, ಸತ್ಯ ಅದು ಎಲ್ಲರ ಸ್ವತ್ತು. ಆ ಕಾರಣಕ್ಕೆ ಭಾಳ ಮಂದಿ, ಕೆಲವು ಮಂದಿ ಹೇಳ್ತಾರೆ ಬಸವಣ್ಣ ಅಂತಂದ್ರೆ ಎತ್ತುಗೊಳ್ರಿ, ಬಸವ ಜಯಂತಿ ಅಂದ್ರೆ ಎತ್ತುಗಳಿಗೆ ಮೈ ತೊಳೆದು ಅವಕ್ಕೇನು ಬಣ್ಣ ಹಚ್ಚಿ ಮೆರವಣಿಗೆ ಮಾಡಿ ಅವಕಟ್ಟು ಕುಡಿಸಿ ಇವರಟ್ಟು ಕುಡಿದು ಮೆರವಣಿಗೆ ಮಾಡಿಬಿಟ್ರೆ ಅದು ಬಸವ ಜಯಂತಿ. ಬಸವಣ್ಣ ಅಂದ್ರೆ ಎತ್ತಲ್ರಿ ಅಂತ ಕೊಂಡು ಕೇಳ್ತಾರೆ. ಬಸವಣ್ಣ ಅಂದ್ರೆ ಎತ್ತಲ್ಲ, ಬಿದ್ದವರನ್ನ ಎತ್ತಿದವ ಬಸವಣ್ಣ, ಅದು ಎತ್ತಲ್ಲ. ಆ ಕಾರಣಕ್ಕೆ ಬಸವಣ್ಣ ಎತ್ತು ಬೇರೆ, ಬಸವಣ್ಣ ಬೇರೆ. ಏನ್ರಿ ಎತ್ತು ದೇವರಲ್ಲೇನು ಅಂತ ಹೇಳಿ ನಾವು ಎತ್ತನ್ನ ದೇವರು ಅಂತ ಹೇಳುವಂಥವ್ರು, ಎತ್ತನ್ನ ದೇವರು ಅಂತ ಒಪ್ಕೊಳ್ತಕ್ಕಂಥ ಮನಸ್ಥಿತಿಯವರು ಸತ್ಯವಾಗಿ ಬಸವಣ್ಣ ದೇವರು ಗುರು ಅಂತ ಒಪ್ಕೊಳ್ಳಾಕ ನಮ್ಮ ಮನಸ್ಸು ಯಾಕೆ ಬರವಲ್ತು? ಎತ್ತನ್ನ ದೇವರು ಅಂತ ಬೇಡನಲ್ಲ, ನಾನು ಅದನ್ನ ಉಪಯೋಗ ಮಾಡೋರು, ಅದನ್ನ ಮಾಡೋರು ಹೇಳ್ರಿ, ಏನು ತಪ್ಪಿಲ್ಲ. ಆದ್ರೆ ಎತ್ತನ್ನ ದೇವರು ಅಂತ ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ಇದ್ದವರು ಬಸವಣ್ಣನ ದೇವರು ಅಂತ, ಬಸವಣ್ಣನ ಗುರು ಅಂತ ಒಪ್ಪಿಕೊಳ್ಳಕ್ಕಾಗುವುದಿಲ್ಲ ಅಂತಂದ್ರೆ ಇದಂಥ ಮನಸ್ಥಿತಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ನೋಡ್ರಿ, ಇಲ್ಲಿ ಭಾಳ ಮಂದಿ ಮಾತಾಡುವಂಥವ್ರು, ಭಾಳ ಮಂದಿ ಹೇಳುವಂಥವ್ರು ಭಾಳ ಮಂದಿ ಅದಾರ. ಭಾಳ ರೀತಿಯೊಳಗೆ ಅರ್ಥ ಮಾಡ್ಕೊಳ್ಬೇಕು. ಇವೆಲ್ಲ ಶಾನ್ಯ ಮಂದಿ ತೆಗೆದು ಭಾಳ ಇರ್ತಾವ್ರಿ. ಹಂಗೆ ನೋಡಿದರೆ ಶ್ರೀ ಸಾಮಾನ್ಯರು ನಾವಂತೀವಿ ಅವೇನು ಸಾಲಿ ಕಲ್ತಿಲ್ಲ, ಅವಾಗೇನು ಜ್ಞಾನ ಇಲ್ಲ, ಬುದ್ಧಿ ಇಲ್ಲ ಅಂತ ಹೇಳ್ತೀವಿ. ಆದ್ರೆ ನಾವು ಅವು ಸಾಲಿ ಕಲ್ತಿಲ್ಲ, ಬುದ್ಧಿ ಇಲ್ಲ ಅಂತ ಹೇಳ್ತಿರ್ತೀವಿ. ಸಾಲಿ ಕಲ್ತವ್ರೇ ಶಾಣ್ಯಾರತ್ತ ನಾವು ತಿಳ್ಕೊಂಡೀವಿ. ಅದ ಬಹಳ ದೊಡ್ಡ ತಪ್ಪು. ಸಾಲಿ ಕಲ್ತವ್ರು ಬಹಳ ಶಾಣ್ಯರಂತಲ್ಲ, ಕಸಬರಿಗೆ ಕಾಯಕದ ಸತ್ಯಕ್ಕ ಕಸ ಹೊಡೆದು ಬದುಕ್ತಕ್ಕಂಥ ಹೆಣ್ಮಗಳು, ಕಾಯಕ ಮಾಡ್ತಕ್ಕಂಥ ಹೆಣ್ಮಗಳು, ಆಕೆ ಸಾಲಿನೇ ಕಲ್ತಿಲ್ಲ, ಆದರೆ ಆಕೆ ಬರೆದಿರ್ತಕ್ಕಂಥ ವಚನಗಳನ್ನ ಇವತ್ತು PhD ಮಾಡಿದವರು ಸಹಿತ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಮಗೆ ಶಿಕ್ಷಣ ಅನ್ನೋದು ಯಾಕೆ ಹೊರಟಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಒಂದು ಹೋಟೆಲ್ದೊಳಗೆ ಊಟಕ್ಕೆ ಹೋಗ್ತಿರ್ಲ, ಹೋಟೆಲ್ದೊಳಗೆ ಏನು ಮಾಡಿದ್ರು, ಅಲ್ಲಿ ಎಲ್ಲಾನು ಹೇಳ್ಕೊಂತ ಕುಂಡ್ರಕ್ಕಾಗೋದಿಲ್ಲ ಅಂತ ಹೇಳಿ ಎಲ್ಲ ಕಡೆಗೂ ಇಲ್ಲಿ ಹೆಣ್ಮಕ್ಳು ಕೊಡಬೇಕು, ಇಲ್ಲಿ ನೀಡ್ಕೋಬೇಕು, ಇಲ್ಲಿ ಕೈ ತೊಳಿಬೇಕು, ಇಲ್ಲಿ ನೀರು ಕುಡಿಬೇಕು, ಒಂದು ಬೋರ್ಡ್ ಹಾಕಿದ್ರು, ಇದು ಕೈ ತೊಳೆಯುವ ನಳ ಅಂತ ಹೇಳಿ. ಅಲ್ಲಿ ಏನು ಹಾಕಿ ಕೈ ತೊಳೆಯಕ್ಕೆ ಇಟ್ಟಿರ್ತಾರಲ್ಲ, ಸಿಂಕ್ ಅನ್ನು ಏನು ಅಂತೀರ ಅದಕ್ಕೆ, ಅಲ್ಲಿ ಅದರ ಮೇಲೆ ಒಂದು ಬೋರ್ಡ್ ಕೈ ತೊಳೆಯೋದು, ಇನ್ನೊಂದು ಕಡೆಗೆ ಕುಡಿಯುವ ನೀರು ಅಲ್ಲಿ ಬೋರ್ಡ್ ಹಾಕಿದ್ರು. ಹೀಗಿರುವಾಗ ಎಲ್ಲರೂ ಬರ್ತಿದ್ರು, ಕೈ ತೊಳೆಯೋದು ಉಣ್ಣೋದು ಎಲ್ಲ ನಡೆದಿತ್ತು. ಅಲ್ಲಿ ಒಬ್ಬ ಅಲ್ಲಿ ನೀರು ಕುಡಿಯಾಕತ್ತಿದ್ದ. ಅದರ ಹೊತ್ತಿಗೆನೆ ಇನ್ನೊಬ್ಬ ಬಂದು ಆಚೆ ಕಡೆ ಕೈ ತೊಳೆಯೋದಕ್ಕಂತಿತ್ತಲ್ಲ ಅಲ್ಲಿ ಹೋಗಿ ನೀರು ಕುಡಿಯಾಕತ್ತ. ಅವಂದ, ನೀನೊಂದಿಟ್ಟು ಸಾಲಿ ಕಲ್ತಿಲ್ಲೇನು, ಯಾಕ ಅಲ್ಲಿ ಬೋರ್ಡ್ ನೋಡೋಣ ನಾವು, ಏನು
ಅಲ್ಲಿ ಕೈ ತೊಳೆಯುವ ನೀರು ಅಂತ ಬರೆದಾರ, ಇಲ್ಲಿ ಕುಡಿಯುವ ನೀರು ಅಂತ ಬರೆದಾರ. ಅಲ್ಲಿ ಕೈ ತೊಳಿಬೇಕು, ಇಲ್ಲಿ ನೀರು ಕುಡಿಬೇಕು. ಎಷ್ಟು ದಡ್ಡದಿ ನೀನು ಅಂತ ಕೇಳಿದ ಅವಂದ, ನೀ ಏನು ಮಾಡಕತ್ತಿದಿ ಮಾಡ್ಕೊಂಡು ಹೋಗ್ಬಿಡು, ಇಲ್ಲಿ ವ್ಯವಸ್ಥೆ ನಿನಗೆ ಗೊತ್ತಿಲ್ಲ. ಯಾಕ? ಈಗೇನು ಕುಡಿಯುವ ನೀರು ಕೈ ತೊಳೆಯುವ ನೀರು ಅಂತ 2 ಬೋರ್ಡ್ ಹಾಕ್ಯಾರಲ್ಲ, ಈ 2 ನೀರು ಒಂದ ಸಿಂಟೆಕ್ಸ್ನಿಂದ ಬರ್ತೈತಿ. ಇದಕ್ಕೆ ನೀರು ಏರ್ಸವನ ನಾನು, ಅಲ್ಲೇ ಕೆಲಸ ಮಾಡವ. ಈ ಸಿಂಟೆಕ್ಸ್ಗೆ ನೀರು ಏರ್ಸವನೇ ನಾನು. ಅದು ಏನನ್ನೋದು ನನಗೆ ಗೊತ್ತಿದೆ, ನಿನಗೆ ಬೋರ್ಡ್ ನೋಡಿ ನೀ ಹೇಳಾಕತ್ತೀವಿ. ಪ್ರಾಕ್ಟಿಕಲ್ ಆಗಿ ಏನೈತೆ ಅನ್ನೋದು ನಾ ಹೇಳಾಕತ್ತೀನಿ. ಅದಕ್ಕೆ ಪುಸ್ತಕ ಜ್ಞಾನಕ್ಕಿಂತಲೂ ವ್ಯವಹಾರ ಜ್ಞಾನ ಶ್ರೇಷ್ಠ ಅನ್ನೋದನ್ನು ನಾವು ಮರಿಬಾರ್ದು. ಇವತ್ತು ನಾವು ಕಲಿತೀವಿ, ತಿಳಿತೀವಿ, ಅದರ ಅರ್ಥ ನಾನು ಓದಬಾರ್ದು ಅಂತ ಹೇಳಾಕತ್ತಿಲ್ಲ. ಅದನ್ನು ತಪ್ಪು ಅರ್ಥೈಸಬೇಕಾದಂಥ ಅವಶ್ಯಕತೆ ಇಲ್ಲ. ಓದಬೇಕು. ಆ ಓದು ನಮ್ಮ ಬದುಕಿನ ವ್ಯವಹಾರಕ್ಕೆ ಉಪಯೋಗ ಆಗಬೇಕು. ನಮ್ಮ ಬದುಕಿನ ವ್ಯವಹಾರಕ್ಕೆ ಅದು ಸರಿ ಹೊಂದಬೇಕು. ಅಂದಾಗ ನಮ್ಮ ಓದಿಗೆ ಒಂದು ಬೆಲೆ ಇರ್ತದೆ, ಮೌಲ್ಯ ಇರ್ತದೆ. ಶರಣರು ಬರೆದಿರ್ತಕ್ಕಂಥ ವಚನಗಳನ್ನು ಕುರಿತು ಭಾಳಷ್ಟು ಸಾರಿ ಕೆಲವು ಮಂದಿ ಅರ್ಥ ಮಾಡೋದನ್ನು ನೀವು ಗಮನಿಸಿದಿರಿ, ನಾನು ನೋಡಿದ್ದೇನೆ. ನೋಡ್ತಿದ್ದಂಗೆ ಏನು ಒಂದು ತಪ್ಪಾಗತ್ತದ ಅಂತಂದರೆ, ಶರಣರು ವಚನಕಾರರು ಅವರು ಸಾಹಿತ್ಯಿಕ ದೃಷ್ಟಿಯಿಂದ ವಚನಗಳನ್ನು ಬರೀಬೇಕು ಅಂಥೇಳಿ ಪೆನ್ನು ಹಾಳಿ ಹಿಡ್ಕೊಂಡು ಕೂತು ಬರೆದು ಸಾಹಿತ್ಯಿಕವಾಗಿ ಬರೆದಾರ ಅಂತ ಅನ್ನೋ ರೀತಿ ಒಳಗೆ ನಾವು ಅರ್ಥ ಮಾಡ್ಕೊಳಕತ್ತೀವಿ. ಇದು ಬಹಳ ದೊಡ್ಡ ತಪ್ಪು. ಶರಣರು ವಚನಗಳನ್ನು ಸಾಹಿತ್ಯಿಕವಾಗಿ ವಚನಗಳನ್ನು ರಚನೆ ಮಾಡಿದ್ದಲ್ಲ, ಅನುಭವದಿಂದ ಕಂಡುಂಡ ಸತ್ಯವನ್ನು ಅನುಭವದ ಹಿನ್ನೆಲೆಯೊಳಗೆ ರಚನೆ ಮಾಡಿದ್ದೆ ಹೊರತು ಅದು ಸಾಹಿತ್ಯಿಕವಾಗಿ ನೋಡಬಾರ್ದು. ನೀವು ಬೇಕಾದ ವಚನ ತಗೋರಿ, ನಾನು ಅದು ಇದು ಅಂತ ಹೇಳಕತ್ತಿಲ್ಲ. ನೀವು ಬೇಕಾದ ವಚನವನ್ನು ಅದನ್ನು ಓದಿ ನೋಡ್ರಿ. ಯಾವ ವಚನನೂ ಕುತ್ಕೊಂಡು ಬರೆದಿರ್ತಕ್ಕಂಥ ರೀತಿಯೊಳಗೆ ವಚನಗಳಿಲ್ಲ. ಅದಕ್ಕೆ ಅರ್ಥ ಮಾಡಿಕೊಳ್ಬೇಕು. ವಚನಗಳು ಅನುಭವಜನ್ಯವಾಗಿರ್ತಕ್ಕಂಥದ್ದು, ಹೃದಯ ಅಂತರಾಳದಿಂದ ಮೂಡಿ ಬಂದಿರತಕ್ಕಂಥ ಅನುಭವಗಳನ್ನು ಕುರಿತು ವಚನದೊಳಗೆ ಬರೀತಾರೆ. ಎಷ್ಟು ಅದ್ಭುತವಾಗ್ಯದ ನೋಡ್ರಿ. ನಾವು ಸಾಹಿತ್ಯಿಕವಾಗಿ ನಾವು ಬರಿತೀವಿ, ಆದರೆ ನಮ್ಮ ಬರವಣಿಗೆಗೆ ಯಾಕೆ ಇದಾಗ್ತದೆ? ಆದ್ರೆ ವಚನಗಳು ಎಷ್ಟು ಬೇಗ ಅಪೀಲ್ ಆಗ್ತಾವೆ ಮನುಷ್ಯನ ಮೇಲೆ. ಅದರೊಳಗೆ ಶರಣರ ವಿಚಾರಗಳು, ಬಸವಾದಿ ಶರಣರು, ಬಸವಣ್ಣನವರು ನೋಡ್ರಿ ಎಷ್ಟು ಅದ್ಭುತವಾದಂಥ ವ್ಯವಸ್ಥೆಯನ್ನು. ಬಸವಣ್ಣ ಅನ್ನೋ ಒಂದು ಹೆಸರು, ಬಸವಣ್ಣ ಅನ್ನೋದನ್ನು ವ್ಯಕ್ತಿ ಅಂತ ನಾವು ಅರ್ಥೈಸ್ಕೊಳ್ಬಾರ್ದು. ಬಸವಣ್ಣ ಅನ್ನೋ ಒಂದು ಹೆಸರು ಏನಿದ್ದಿಲ್ಲ, ಅದು ಒಂದು ಶಕ್ತಿಯನ್ನು ಪ್ರತಿನಿಧಿಸುವಂಥದ್ದು, ಒಬ್ಬ ವ್ಯಕ್ತಿಯನ್ನು ಪ್ರತಿನಿಧಿಸುವಂಥದ್ದಲ್ಲ. ನಮ್ಮ ಹೆಸರುಗಳೇನದಾವೆ ಅವು ನಮ್ಮನ್ನು ಪ್ರತಿನಿಧಿಸ್ತಾವೆ. ಆದರೆ ಬಸವಣ್ಣನ ಹೆಸರು ಬಸವಣ್ಣ ಒಬ್ಬ ವ್ಯಕ್ತಿಯಾಗಿ ಅಲ್ಲ, ಬಸವಣ್ಣ ಒಬ್ಬ ಶಕ್ತಿಯಾಗಿ ಏನು ಅನ್ನೋದನ್ನು ಆ ಹೆಸರು ಪ್ರತಿನಿಧಿಸ್ತದೆ. ಎಷ್ಟು ಅದ್ಭುತ ಅಲ್ಲ? ಬಹುಶಃ ನಾನು ಅಂದ್ಕೊಳ್ತೀನಿ, ಮಹಾತ್ಮ ಗಾಂಧೀಜಿಯವರನ್ನ ಕುರಿತು ನಾವು ಭಾಳ ಓದ್ತೀವಿ, ಭಾಳ ಚರ್ಚೆ ನಡೆದದ, ಭಾಳ ವಿಚಾರಗಳು ಕೇಳಿ ಬರ್ತಾವೆ. ಗಾಂಧೀಜಿನೂ ಭಾಳ ದೊಡ್ಡ ವ್ಯಕ್ತಿನೇ, ಸಣ್ಣದಲ್ಲ. ಸ್ವಾತಂತ್ರ್ಯ ಹೋರಾಟದೊಳಗೆ ಗಾಂಧೀಜಿಯವರ ಒಂದೊಂದು ಕರೆ, ಇವಾಗೆಲ್ಲ ಸೋಷಿಯಲ್ ಮೀಡಿಯಾದ ಏನೆಲ್ಲ ಸಂಪರ್ಕ ಸಾಧನಗಳಿದಾವೆ. ಏನಿತ್ತು ಗಾಂಧಿ ಇದ್ದಾಗ? ಏನಿತ್ತು ಗಾಂಧಿ ಇದ್ದಾಗ? ಏನೂ ಇರಲಿಲ್ಲ. ಏನೂ ಇರಲಾರಂಥ ಪರಿಸ್ಥಿತಿಯೊಳಗೆ ಗಾಂಧೀಜಿ ಅಹಮದಾಬಾದದ ಗುಜರಾತ್ ರಾಜ್ಯದ ಪೋರ್ಬಂದರ್ ಅನ್ನುವಂಥ ಸಣ್ಣ ಹಳ್ಳಿ, ಆ ಹಳ್ಳಿಯೊಳಗೆ ಒಂದು ಆಶ್ರಮದೊಳಗೆ ಕೂತ್ಕೊಂಡು, ಒಂದು ಗುಡಿಸಲೊಳಗೆ ಕೂತ್ಕೊಂಡು ಕರೆ ಕೊಟ್ಟರೆ ಇಡೀ ದೇಶವೇ ಅವರ ಮಾತಿಗೆ ಬೆನ್ನೆಲುಬಾಗಿ ನಿಲ್ತಿತ್ತು ಅಂತಂತಂದ್ರೆ ಅದು ಗಾಂಧೀಜಿಯ ಒಂದು ನೈತಿಕ ಶಕ್ತಿಯ ತಾಕತ್ತದು. ಹಾಗೆ ಬಸವಣ್ಣ ಅಂದ ಕೂಡಲೇ ಎಲ್ಲರ ನಾಡಿನ ದೇಶದ ಮೂಲೆ ಮೂಲೆಗಳಿಂದ ಜನ ಹರಿದು ಬಂದರು ಅಂತಂತಂದ್ರೆ ಅದು ಬಸವಣ್ಣನ ನೈತಿಕ ಶಕ್ತಿಯ ತಾಕತ್ತು. ಎಲ್ಲ ಶರಣ ಸಮೂಹವನ್ನು ಕಲ್ಯಾಣದೊಳಗೆ ತಂದಿರತಕ್ಕಂಥದ್ದು ಸಣ್ಣದಲ್ಲ. ಒಬ್ಬ ವ್ಯಕ್ತಿಯ ಬದುಕು, ಮಾತುಗಳೆಲ್ಲ ನಾ ಹೇಳೋದು, ಒಬ್ಬ ವ್ಯಕ್ತಿಯ ಬದುಕು ಎಷ್ಟು ಅದ್ಭುತವಾಗಿ ಎಲ್ಲರಿಗೂ ಪ್ರೇರಣೆಯನ್ನು ಕೊಡುತ್ತದೆ, ಪ್ರೇರಣೆಯನ್ನು ನೀಡ್ತದೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಗಮನಿಸಬೇಕಲ್ಲ. ಆ ಕಾರಣಕ್ಕೆ ಬಸವಣ್ಣ ನೋಡ್ರಿ, ನಾವು ಭೂಲೋಕ, ನಾವು ನಮ್ಮ ದೇಶ, ನಮ್ಮ ಪ್ರಪಂಚ, ನಮ್ಮ ಜಗತ್ತು ಅಂತ ಹೇಳ್ತೀವಿ. ಆದ್ರೆ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಈ 7 ಭುವನಗಳಿಗೆ, ಈ 7 ಭುವನಗಳಲ್ಲಿ 14 ಲೋಕದೊಳಗೂ ಸಹಿತ ಒಂದೇ ಒಂದು ಹೆಸರು
ಅದು ಬಸವಣ್ಣನ ಹೆಸರು ಅಂತ ಹೇಳಿ ಅಲ್ಲಮ ಪ್ರಭುಗಳು ಹೇಳ್ತಾರೆ. ಯಾಕೆ ಅದು ಅಲ್ಲಿಗೆ ನಿಂತಿಲ್ಲ, ನೀವು ಕೇಳ್ರಿ, ಭಾಳ ಮಜಾ ಐತೆ ಅದರ ಹಿನ್ನೆಲೆ. ಬಸವಣ್ಣ 14 ಲೋಕದೊಳಗೂ ಬಸವಣ್ಣನ ಹೆಸರಿದೆ, ಬಸವಣ್ಣ ಇದ್ದಾನೆ ಅನ್ನುವಂಥ ಮಾತಿಗೆ ಕೆಲವು ಮಂದಿ ಅಂದರು ಸಿದ್ದರಾಮೇಶ್ವರನ ಕೇಳ್ತಾರತ್ತ. ಸಿದ್ದರಾಮೇಶ್ವರ ನಿಮಗೆ ಗೊತ್ತಿದೆ, ಸಣ್ಣಲಿಗೆ ಸಿದ್ದರಾಮ, ಆತ ಪರಮಾತ್ಮನ ಜೊತೆಗೆ ನೇರ ಸಂಪರ್ಕ ಹೊಂದಿರತಕ್ಕಂಥವ. ಕೈಲಾಸಕ್ಕೆ ಹೋಗಿ ಪರಮಾತ್ಮನನ್ನ ಭೇಟಿಯಾಗಿ ಮಾತಾಡಿಕೊಂಡು ಬರ್ತಿದ್ದ ಅಂತನ್ನುವಂಥ ಕಥೆಯನ್ನು ನಾವು ಅವರ ಪುರಾಣದೊಳಗೆ ಕೇಳ್ತೀವಿ. ಸಿದ್ದರಾಮೇಶ್ವರ ಅಷ್ಟು ದೊಡ್ಡ ಶಕ್ತಿ ಉಳ್ಳಂಥವ, ಪರಮಾತ್ಮನನ್ನು ನೇರವಾಗಿ ಸಂಧಾನ ಮಾಡಿ ಅವನನ್ನು ಭೇಟಿ ಮಾಡಿ ಮಾತಾಡುವಂಥ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥ ಸಿದ್ದರಾಮೇಶ್ವರ ಸಾಮಾನ್ಯನಾಗಿರಲಿಲ್ಲ. ಆ ಸಿದ್ದರಾಮೇಶ್ವರನ ವ್ಯಕ್ತಿತ್ವವನ್ನು ಬಲ್ಲಂಥ ತಿಳಿದಂಥ ಕೆಲವು ಮಂದಿ ಕೇಳಿದರು, 14 ಲೋಕದೊಳಗೆ ಬಸವಣ್ಣ ಅದಾನ ಅಂತ ಹೇಳ್ತಾರ, ಎಲ್ಲ ಕಡೆಗೂ ಬಸವಣ್ಣನ ಹೆಸರೈತಿ ಅಂತಾರ. ನಮಗಂತೂ ಗೊತ್ತಿಲ್ಲ, ನಮಗೆ ಈ ಲೋಕದ ಪೂರ ಗೊತ್ತಿಲ್ಲ, ಇನ್ನು 14 ಲೋಕದ ನಾವೆಲ್ಲಿ ತಿಳಿಯೋಣ. ಹೆಂಗೂ ನೀವು ಕೈಲಾಸಕ್ಕೆ ಹೋಗ್ತಿರಲ್ಲ, ಕೈಲಾಸಕ್ಕೆ ಹೋದಾಗ ಪರಮಾತ್ಮನ ಕೇಳ್ಕೊಂಡು ಬರ್ರಿ, ಕೈಲಾಸದೊಳಗೆ ಏನ್ರ ಬಸವಣ್ಣನ ಸುದ್ದಿ ಐತೇನು, ಬಸವಣ್ಣ ಅದಾನೇನು ಅಂತ ಕೇಳಿದ್ರ. ಸಿದ್ದರಾಮೇಶ್ ಅಂದ, ಇನ್ನೇನು ಹೋದಾಗ ಕೇಳ್ಕೊಂಡು ಬರ್ತೇನೆ. ನೋಡ್ರಿ ಅವಂದು ಎಷ್ಟು, ನಾನು ಹೆಂಗೆ ಕಲಬುರಗಿಗೆ ಇಲ್ಲಿ ಹೋಗಿ ಬರ್ತಿಲ್ಲ, ನಾಳೆ ಮುಂದಿನವ್ರು ಹೊಂಟೇಳ ಹೋಗಿ ಭೇಟಿಯಾಗಿ ಬರ್ತೇನೆ ಅಂತ ಅಂದಂಗೆ ಹೆಂಗೆ ಹೇಳ್ತಾನೋ, ಇನ್ನೇನು ಹೋದಾಗ ಕೇಳ್ಕೊಂಡು ಬರ್ತೇನೆ. ಮತ್ತೊಂದು ಸಲ ಹೋದಾಗ ಪರಮಾತ್ಮ ಎಲ್ಲ ದೇವಗಣಗಳ ಜೊತೆಗೆ ಕೂತು ಹೊತ್ತಿನೊಳಗೆ ಪರಮಾತ್ಮನಿಗೆ ಸಿದ್ದರಾಮ ಕೇಳಿದಂತ ಏನು, ಪರಮಾತ್ಮ ಎಲ್ಲ ಲೋಕದೊಳಗೂ ಬಸವಣ್ಣ ಇದ್ದಾನೆ, ಬಸವಣ್ಣನ ಹೆಸರೇ ಚರ್ಚೆಗೆ ಒಳಪಡುತ್ತದ, ಆ ಕಾರಣಕ್ಕೆ ಅಂಥ ಬಸವಣ್ಣನ ಸುದ್ದಿ, ಹೆಸರು, ವ್ಯಕ್ತಿತ್ವ, ಬಸವಣ್ಣನ ಪ್ರೆಸೆನ್ಸಿ, ಹಾಜರಿ ಇಲ್ಲಿ ಐತೇನು ಅಂತ ಕೇಳಿದ ಸಿದ್ದರಾಮ. ಅವಾಗ ಪರಮಾತ್ಮ ಮಾತಿನಿಂದ ಉತ್ತರ ಕೊಡಲಿಲ್ಲ. ಪರಮಾತ್ಮ ತನ್ನ ಹೃದಯವನ್ನೇ ತೆರೆದು ತೋರಿಸ್ತಾನೆ. ಆತನ ಹೃದಯದೊಳಗ ಬಸವಣ್ಣ ಕಂಡ, ಕೈ ಮುಗಿತಾನೆ ಸಿದ್ದರಾಮ. ನೋಡ್ರಿ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಬಸವಣ್ಣ ಸಾಮಾನ್ಯನಾಗಿರ್ತಕ್ಕಂಥದ್ದಲ್ಲ, ಬಸವಣ್ಣನ ಹೆಸರೇ ಒಂದು ಬಹಳ ದೊಡ್ಡದು. ಇವತ್ತ ನಮ್ಮ ನಾಡಿನೊಳಗೆ ನಾವು ಗಮನಿಸಬೇಕಿಲ್ಲಿ, ಬಸವಣ್ಣನನ್ನು ಯಾಕೆ ನಾವು ದೊಡ್ಡವರು ಅಂತ ಅಂದ್ಕೋತೀವಿ, ಕೇವಲ ಅಭಿಮಾನಕ್ಕೆ ಹೇಳುವಂಥದ್ದಲ್ಲ, ಕೇವಲ ದೊಡ್ಡಸ್ತಿಕೆಗೆ ಹೇಳುವಂಥದ್ದಲ್ಲ. ಬಸವಣ್ಣನ ಕೆಲಸ ಕಾರ್ಯಗಳು, ಅವ ಮಾಡಿರ್ತಕ್ಕಂಥ ವ್ಯವಸ್ಥೆ, ಬದಲಾವಣೆಗಳು, ಅವ ತಂದಿರತಕ್ಕಂಥ ಪರಿವರ್ತನೆಗಳು ಎಷ್ಟು ಅದ್ಭುತವಾಗಿರ್ತಕ್ಕಂಥವುಗಳು, ಸಾಮಾನ್ಯವಾದವುಗಳಲ್ಲ. ಅಂಥ ಅಸಾಮಾನ್ಯದ ವ್ಯಕ್ತಿತ್ವ ಬಸವಣ್ಣನವರದು. ಆ ಕಾರಣಕ್ಕೆ ಆ ಶಕ್ತಿಯ ಮೂಲ ಅಂತನ್ನೋ ರೀತಿಯೊಳಗೆ ಭೂಲೋಕದ ಶಕ್ತಿ ಯಾವುದು ಅಂತಂದರೆ ಅದು ಬಸವಣ್ಣ. ಅಂಥ ಒಂದು ಅದ್ಭುತವಾದ ರೀತಿಯ ವ್ಯವಸ್ಥೆಯನ್ನು ಬಸವಣ್ಣ ಕಲ್ಪಿಸಿಕೊಂಡು, ನೋಡ್ರಿ ಯಾವ ರೀತಿಯೊಳಗೆ ಆತ ಜೀವನದೊಳಗೆ ಆಲೋಚನೆ ಮಾಡ್ತಾನೆ, ಯಾವ ರೀತಿಯೊಳಗೆ ಬದುಕ್ತಾರೆ ಅಂತಕ್ಕಂಥದ್ದು. ಬಹುಶಃ ಬಸವಣ್ಣ ಎಲ್ಲರಿಗಿಂತಲೂ ದೊಡ್ಡವಾಗಿದ್ದರೂ ಸಹಿತ ನೋಡ್ರಿ ನಾನು ಏನೂ ಅಲ್ಲ ಅಂತ ಹೇಳುವಂಥದ್ದು. ನಮ್ಮ ಗುರುಬಸು ಪಟ್ಟದೇವರು ಆಗಲೇ ಪ್ರಾರಂಭಕ್ಕೆ ಹೇಳ್ತಿದ್ರು, ಎಲ್ಲರ ಬಗ್ಗೆ ಹೇಳಿದರು, ಭಾಳ ಕರೆಕ್ಟ್ ಹೇಳಿದರು, ಆದರೆ ನನ್ನ ಬಗ್ಗೆ ಹೇಳುವೊತ್ತಿನೊಳಗೆ ಅಷ್ಟು ಕರೆಕ್ಟ್ ಹೇಳಲಿಲ್ಲ. ಯಾಕಂತಂದ್ರೆ ನಾನು ಭಾಳ ಶಾನ್ಯ ಪಂಡಿತ ಹಂಗೆ ಹಿಂಗೆ ಹೇಳಿದ್ರು, ಅವ್ರು ಹೇಳಿದ್ರೊಳಗೆ ನಾನು ಏನೂ ಇಲ್ಲ, ನಾನು ಅಷ್ಟು ಶಾನ್ಯನೂ ಅಲ್ಲ ಏನೂ ಅಲ್ಲ. ಸುಮ್ಮನೆ ಯಾವ ರೀತಿಯೊಳಗೆ ಅಂತಂತಂದರೆ ಬಸವಣ್ಣನ ಸೇವೆ ಮಾಡುವಂಥದ್ದು, ಬಸವಣ್ಣನ ಒಂದು ವ್ಯಕ್ತಿತ್ವವನ್ನು ಅರಿಯುವಂಥ, ಓದುವಂಥ ಒಬ್ಬ ಸಾಧಕನೇ ಹೊರತು ನಾನು ಯಾವ ಮಹಾ ಏನೂ ಅಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಸ್ಪಷ್ಟಪಡಿಸ್ತಾ ಅರ್ಥ ಮಾಡಿಕೊಳ್ಬೇಕು. ಬಸವಣ್ಣ ಏನೆಲ್ಲ ಸಾಧ್ಯತೆಗಳಿದ್ರೂ ಸಹಿತ ನೆಲ್ಲಿವಿನೊಳಗೊಂದು ಹುಲ್ಲು ನಾನಯ್ಯ, ಮಾವಿನ ಕಾಯಿಯೊಳಗೊಂದು ಎಕ್ಕೆಯ ಕಾಯಿ ನಾನಯ್ಯ. ಎಷ್ಟು ದೊಡ್ಡಸ್ತಿಕೆ, ಇದಕ್ಕಿಂತಲೂ ಹಿರಿತನ ಮತ್ತೇನು ಬೇಕಾಗ್ಯದ. ಯಾವ ರೀತಿಯೊಳಗೆ ಬದುಕ್ತಾರೆ ಅಂತಂತಂದರೆ ಹೆಂಗೆ ಬದುಕಬೇಕು, ನುಡಿಗಲಿಸಿದ ಬಸವಣ್ಣ, ನಡೆಗಲಿಸಿದ ಬಸವಣ್ಣ, ಉಣಗಲಿಸಿದ ಬಸವಣ್ಣ, ಉಡಗಲಿಸಿದ ಬಸವಣ್ಣ. ಏನು ಕಲಿಸಿಲ್ಲ ಅವ ನಮಗೆ, ಏನು ಕಲಿಸಿಲ್ಲ ಹೇಳ್ರಿ ನನಗೆ, ಬಾಕಿ ಉಳಿದದ್ದು ಹೇಳ್ರಿ. ಕಲಿಸಿದ್ದು ಭಾಳ ಇದೆ, ಬಾಕಿ ಏನು ಉಳಿದದ ಕಲಿಸಲಾರದು, ಎಲ್ಲವನ್ನ ಕಲಿಸಿರ್ತಕ್ಕಂಥವ.
ಬಹುತೇಕ ನಮ್ಮ ಜೀವನದ ಪ್ರತಿಯೊಂದು ಕಷ್ಟಗಳಿಗೂ, ಪ್ರತಿಯೊಂದು ಸಮಸ್ಯೆಗಳಿಗೂ, ಪ್ರತಿಯೊಂದು ತೊಂದರೆಗಳಿಗೂ ಸಹಿತ ಎಲ್ಲಿಯಾದರೂ ಉತ್ತರ ಸಿಗುತ್ತಿದ್ದರೆ ಅದು ಬಸವಣ್ಣನವರ ವಚನಗಳಲ್ಲಿ ಅನ್ನೋದನ್ನು ನಾವು ಮರೆಯಬಾರದು. ನೋಡ್ರಿ, ಎಷ್ಟು ಅದ್ಭುತವಾದ ಮಾತುಗಳು ಬರ್ತಾವೆ, ಎಷ್ಟು ಆತ್ಮವಿಶ್ವಾಸ. ಇಲ್ಲಿ ನೋಡ್ರಿ, ನೀವು ನಿಮ್ಮನ್ನ ಹೆದರ್ಸವ್ರನ್ನ ಎಷ್ಟು ಮಂದಿನ ಹೇಳಿ ನಿಮ್ಗೆ ನಾನು, ನಿಮ್ಮನ್ನ ಹೆದರಿಸಿ ಭಯಪಡಿಸಿ ಧರ್ಮದ ಹೆಸರಿನೊಳಗೆ ನಿಮ್ಮನ್ನು ಶೋಷಣೆ ಮಾಡೋರು ಲಿಷ್ಟ ಕೊಡ್ತೀನಿ ನಾನು ನಿಮಗೆ ಬೇಕಾದ್ರೆ. ಆದ್ರೆ ಆತ್ಮವಿಶ್ವಾಸವನ್ನು ತುಂಬುವಂಥವ್ರು ಎಲ್ಲಿದ್ದಾರೆ? ಈಗ ಕೇಳ್ರಿ, ನೀವು ಯಾರ್ದಾರ ಕಡೆಗೆ ಭವಿಷ್ಯ ಜ್ಯೋತಿಷ್ಯ ಕೇಳಕ್ಕೆ ಹೋಗ್ರಿ, ಏನು ಹೇಳ್ತಾರೆ? 7ನೇ ಮನೆಯೊಳಗೆ ಶನಿ ಅದಾನ, 13ನೇ ಮನೆಯೊಳಗೆ ಕುಜ ಅದಾನ, 12ನೇ ಮನೆಯೊಳಗೆ ರಾಹು ಅದಾನ, ಹಿಂಗೆ ಆ ಮನ್ಯಾಗ ಅವ ಅದಾನ ಇವು ಅದಾನ ಅಂತ ಹೇಳಿ ಅವರ ದೊಡ್ಡ ಬಂಗ್ಲೆದೊಳಗೆ ಅವ್ರು ಅದಾರ, ಬಾಡಿಗೆ ಮನ್ಯಾಗ ಕೇಳೋರು ಇದಾರ. ಇಲ್ಲೇ ಕೂತಿದ್ವಿ, ಕೇಳೋರು ಬಾಡಿಗೆ ಮನ್ಯಾಗ, ಕೇಳೋರು ದೊಡ್ಡ ಬಂಗ್ಲೆದಾಗ. ಹೆದರಿಸಿ, ಬರೇ ಭಯಪಡಿಸಿ ಒಬ್ಬೊಬ್ರು ನೋಡ್ಬೇಕು. ನಾವು ಪ್ರವಚನ ಹೇಳುವಾಗದು ಕೇಳ್ತಿರ್ತಾರಲ್ಲ, ನಿಮ್ಗೊಂದಿಷ್ಟು ಪ್ರಶ್ನೆ ಕೇಳಬೇಕು. ನಾನೇನು ಪ್ರವಚನದ್ದು ಇಂಥವು ಏನ್ರೆ ಸಮಸ್ಯೆ ಉಳಿದಾವೇನೋ ಅದನ್ನು ಕೇಳ್ತಾರೇನೋ ಅಂತ ಕೇಳ್ರಿ ಅಂತ ಅಂದ್ಕೂಲೆ ಒಂದ್ಸಲ ಹಿಂಗಾಯ್ತು, ನಿಮ್ಗೊಂದಿಷ್ಟು ಕೇಳ್ಬೇಕ್ರಿ. ನಾನು ಗಾಡಿ ಹತ್ತಾಕತ್ತಿದ್ದೆ, ಅವಾಗ ನಿಂತೆ ಏನು ಏನಿಲ್ಲ. ಕೆಲವು ಮಂದಿ ಅಂತಾರ ಬಲಗಡೆ ಭುಜ ಮಾಡಿ ಮೇಲೆ ಹೇಳ್ಬೇಕಂತಾರೋ, ಕೆಲವು ಮಂದಿ ಎಡಗಡೆ ಹೇಳ್ಬೇಕಂತಾರೋ. ಯಾವುದು ಪಾಡ್ರಿ ಅಂತ ನಾವು, ನಾನು ತಲೆಯಾಗ ಬಂದಿದ್ದಿಲ್ಲ ಎಂದು ನಾ ಎಂತ ಹಾಫ್ ಟ್ಯೂಬ್ ಲೈಟ್ ಅಂತ ನಾನು ಹಿಂಗೆ ವಿಚಾರ ಮಾಡಿ ಅಲ್ಲ, ಎಡಗಡೆ ಹೇಳ್ಬೇಕು ಬಲಗಡೆ ಹೇಳ್ಬೇಕು. ನಾನಂದೆ ಬಲಗಡೆ ಹೇಳೋದು ಚಲೋನೋ ಎಡಗಡೆ ಹೇಳೋದು ಚಲೋ ನನಗೆ ಗೊತ್ತಿಲ್ಲ, ಒಟ್ಟು ಜೀವಂತ ಹೇಳೋದು ಭಾಳ ಚಲೋ. ನನಗೆ ಕೇಳೋದು ಮಟ್ಟಿಗೆ ಜೀವಂತ ಹೇಳೋದು ಭಾಳ ಚಲೋ. ಹೇಳಲಿಲ್ಲ ಅಂದ್ರೆ ನಿನ್ನ ಎಬ್ಸಕ್ಕೆ ಎಲ್ಲರೂ ಬರ್ಬೇಕು. ನಿನ್ನ ಎಬ್ಸೋದಕ್ಕೆ ಎಲ್ಲರೂ ಕೂಡೋದಾಕೈತಿ. ಅದಕ್ಕೆ ಎಚ್ಚರ ಆದ ಕೂಡಲೇ ಎಡಗಡೆ ಹೇಳೋ ಬಲಗಡೆ ಹೇಳೋ ಅಂತ ಮಲ್ಕೊಂಡೆ ಅಂದ್ರೆ ಇದು ಹೇಳೋದನ ಇಲ್ಲೇನೋ ಅಂತ ಹೇಳಿ ಎಬ್ಸಾಕ್ ಬರೋ ಲೆಕ್ಕಕ್ಕೆ ಬರ್ತೈತಿ. ಅದಕ್ಕೆ ಎಕಡೆ ಹೇಳುವ ಲೆಕ್ಕ, ಒಟ್ಟು ಪಟ್ನ ಎಚ್ಚರ ಆದ ಕೂಡಲೇ ಹೇಳಕ್ಕೆ ಒಂದು ಕಲ್ಕೊನಿ ಅಂತ ಹೇಳಿ ನಾನು. ಈ ರೀತಿ ಒಳಗೆ ಅಜ್ಞಾನ, ಮೂಢನಂಬಿಕೆ, ಮೌಢ್ಯತೆ ಇಂಥವುಗಳನ್ನು ಕುಂದಿರಿಸಿ ಭಯಪಡಿಸುವಂಥವ್ರು. ಏನು ಹೇಳ್ತಾರೆ ಬಸವಣ್ಣವರು? ಎಲ್ಲವೋ ಎಲ್ಲವೋ ಬ್ರಹ್ಮಹತ್ಯವ ಮಾಡಿದವನೇ, ಎಲ್ಲವೋ ಎಲ್ಲವೋ ಪಾಪ ಕರ್ಮಗಳ ಮಾಡಿದವನೇ, ಒಮ್ಮೆ ಶರಣೆನ್ನೆಲ್ಲವೋ. ಏನು ಇಂಥದ್ದು ಮಾಡಿ ಅಂದ್ರೆ ಮುಗಿತು, ನಿನ್ನ ಜೀವನನೇ ಮುಗೀತ. ಹಿಂಗೆ ಎದುರಿಸಲಿಲ್ಲ. ನೀನು ಎಷ್ಟೇ ಪಾಪಗಳನ್ನು ಮಾಡಿರು, ಎಂಥ ಘೋರ ಅಪರಾಧಗಳೇ ಮಾಡಿರು, ನಂದು ತಪ್ಪಾಯಿತು ಅಂತ ಹೇಳಿ ಒಂದು ಸಲ ಪ್ರಾಮಾಣಿಕವಾಗಿ ಕ್ಷಮೆಯನ್ನು ಕೇಳಿ ದೇವರಿಗೆ ಶರಣ ಹೋಗಿಬಿಡು, ನೀನು ಉದ್ಧಾರ ಆಗ್ತತಿ ಎನ್ನುವಂಥ ಆತ್ಮವಿಶ್ವಾಸ ತುಂಬು ಕೆಲಸ ಮಾಡಬೇಕು. ಗುರುಗಳಾದವರು ಭಕ್ತರಿಗೆ ಹೆದರಿಸುವಂಥ ಗುರುಗಳಾಗಬಾರ್ದು, ಆತ್ಮವಿಶ್ವಾಸವನ್ನು ತುಂಬುವಂಥ ಗುರುಗಳಾಗಬೇಕು. ನೋಡ್ರಿ, ನೀವು ಭಾಳ ಸಲ ಗುರುಗಳು ಮನೆಗೆ ಬಂದಾಗ ಪಾಕ ಪೂಜೆ ಮಾಡಿ ಆರತಿ ಮಾಡುವ ಹೊತ್ನಾಗ ಅಕಸ್ಮಾತ್ ಆರತಿ ಆರಬೇಕು, ಅವ್ರು ನಮ್ಮನ್ನು ನೋಡಕ್ಕಾರೆ. ನಿಮ್ಮ ಕಾಲು ಗುಣದಿಂದ ನನ್ನ ಕೈಯಾನ ಆರತಿ ಆಯ್ತು. ನಾವು ಯಾರ್ದಾರ ಮನೆಗೆ ಹೋಗುವ ಹೊತ್ನಾಗ ದೇವರಿಗೆ ಅದನ್ನ ಬಿಡ್ಕೋತಿರ್ತೀವಿ. ನಾವು ಹಾಳಿ ಹೋಗುವ ತನಕ ಎಲ್ಲ ಚಂದ ಇರ್ಲಪ್ಪ, ಇಲ್ಲಿಕ್ಕೆ ನಮ್ಮ ಮೈ ಮೇಲೆ ಬರ್ತಾವ್ರೆ ಅವು. ಅಕಸ್ಮಾತ್ ಆರತಿ ಆರಿತು ಅಂತಂದ್ರೆ ನಮ್ಮನ್ನು ನೋಡಕ್ಕೆ ಚಲೋ ಮಾಡ್ತಾರೆ. ನಿಮಗೆ ಆರತಿ ಮಾಡುವ ಹೊತ್ನ್ಯಾಗ ಹಿಂಗಾಯ್ತು. ಒಂದು ಸಲ ಪ್ರಸಂಗ ಹಂಗೆ ಆತರಲ್ಲ, ಮುಗಿದ ಮೇಲೆ ಇರ್ಲಿ ತಗೋರಿ ಆರತಿ ಹಚ್ಚಿರಿ ಬೆಳಗ್ರಿ ಅಂತಂದು ಬೆಳಗ್ಗೆ ಸಲ ಮುಗಿದ ಮಠಕ್ಕೆ ಬಂದ್ರೆ ಅವ್ರು, ನೀವು ಬಂದಾಗ ಪಾದ ಪೂಜೆ ಮಾಡುವ ಹೊತ್ನ್ಯಾಗ ಆರ್ತಿರಿ ಏನಾಕೈತೋ ಏನಾಕೈತಿ ಬಂದ್ರೆ ಅವ್ರು ಕೇಳಕ್ಕೆ ನನಗೆ ಹೆಂಗ್ರಿ ಏನಾಯ್ತು ನಿಮಗೆ ಬೆಳಗುವಾಗ ಆರತಿ ಆರಿತು ಏನ್ರಿ ಆಕತಿ ಏನು? ನಾ ಹೇಳಿ ಅದರ ಹೆಸರು ಏನು? ಆರತಿ. ಅದ್ರ ಹೆಸರ ಆರತಿ. ಆರತಿ ಅಂದ್ರೆ ಆರ್ತತಿ ಅಂತ ಹೇಳಿ ಅದಕ್ಕೆ ಆರತಿ ಅಂದ್ರೆ ಅಲ್ಲೇ ಐತಿ ಉತ್ತರ. ನಮ್ಮ ಕಡೆ ಯಾಕೆ ಕೇಳ್ತೀರಿ ಹೆಣ್ಣಾನ? ಅದು ಆರ್ತತಿ ಅನ್ನೋ ಕಾರಣಕ್ಕೆ ಅದಕ್ಕೆ ಆರತಿ ಅಂದಾರ. ಆರತಿ ಅಂದ್ರೆ ಏನು ಮಾಡಬೇಕು? ಅದಕ್ಕೆ ಪರಿಹಾರ ಮಾಡೋದಲ್ಲ, ಅದನ್ನು ಹೊಳ್ಳಿ ಹೆಚ್ಚಿ ಬೆಳಗ್ಗೆ ಮುಗಿದು ತೆಗೆದು ನೋಡ್ಬೇಕು. ಒಬ್ಬೊಬ್ರು ಬಂದು ಕೇಳ್ತಿರ್ತಾರೆ, ನಾನು ಕುಂತಾಗ ನನ್ನ ಮೈ ಮೇಲೆ ಹಲ್ಲಿ ಬಿತ್ತರಿ ಏನಾಕತ್ರಿ ಅಂತ ಬಂದಳು ಒಬ್ಬ ಹೆಣ್ಮಗಳು. ನಾನು ಅಂಥದ್ರಲ್ಲಿ ನನಗೇನು ತಿಳುವಳಿಕೆ ಇರಲಿಲ್ಲ. ನಾನು ಹೇಳಿದೆ, ಹಲ್ಲಿ ಬಿದ್ದರೆ ಏನಾಕತಿ,
ಏನಾಗೋದಿಲ್ವಾ ಅಂತ ಹೇಳಿದೆ ನಾನು. ಇಲ್ರಿ ಹಲ್ಲಿ ರಪ್ಪತ್ತು ಬಿತ್ತು. ನಾ ಹೇಳಿ ಹಲ್ಲಿ ರಪ್ಪತ್ತು ನಿನ್ನ ಮೇಲೆ ಬಿದ್ದರೆ ಏನೂ ಆಗೋದಿಲ್ಲ, ಅಕಸ್ಮಾತ್ ನೀ ಹಲ್ಲಿ ಮೇಲೆ ಬಿದ್ದಿದ್ದಂದ್ರೆ ಅದು ಉಳಿತಿರ್ಲಿಲ್ಲ. ತೊಂದರೆ ಅದಕ್ಕಿತ್ತು. ಅದು ಬಿದ್ದರೆ ನಿನಗೇನಾಗೋದೈತೆ? ಅದೇನು ವಾಜ್ಯ ಇರ್ತೈತೆ? ಹೌದಪ್ಪ, ಏನು ಕ್ವಿಂಟಲ್ ಗಂಟ್ಲೆ ಇರ್ತೈತಿ, ಮ್ಯಾಲಿಂದ ಬೆತ್ತಂತಂದ್ರೆ ಮುಗದ ಹೋತ್ ನಮ್ಮನ್ನ ಕತಿ ಅಂತ ಅನ್ನೋದೈತಿ. ಏನೈತಲ್ಲ, ಎಷ್ಟಿರ್ತೈತಿ ಕೆಲಸ. ನಾನು ಹಿಂಗೆ ಹೇಳಿದೆ, ಅವ್ರಿಗೆ ಸಮಾಧಾನ ಆಗಲಿಲ್ಲ. ಮತ್ತು ಬೇರೆ ನಮ್ಕಿಂತ ಶಾನ್ಯಾರ ಕಡೆ ಹೋಗಿ ಹಿಂಗೆ ಹಳ್ಳಿ ಬಿದ್ದೈತಿ, ಏನು ಮಾಡಬೇಕು? ಅವರು ಪರಿಹಾರ ಹೇಳ್ಯಾರ. ಹೇಳಿದ ಮ್ಯಾಲೆ ಯಾರನ್ನ ಕೇಳ್ರಿ? ಹಿಂಗೆ ಶಿವಾನಂದ ಅವ್ರಿಗೇನು ಗೊತ್ತೈತೆ ಅವ್ರ ಹತ್ತೆಗೆ ಹೋಗ್ಯಾರಿ. ನಮ್ಮ ಹತ್ತೆಗೆ ಬರ್ಬೇಕಿಲ್ಲ ನೇರವಾಗಿ, ಅವ್ರಿಗೆ ಗೊತ್ತಾಗೋದಿಲ್ಲ ಅಂಥೇಳಿ ಅವ್ರು ಪರಿಹಾರ ಹೇಳಿ ಪರಿಹಾರ ತೊಗೊಂಡು ಎಲ್ಲ ಮುಗಿಸಿ ಬಂದ್ರೆ ಹೊಳೆ ನನ್ನ ಹತ್ತೆಗೆ ಅವ್ರು, ಏನ್ರಿ ನೀವು ಸ್ವಾಮಿಗಳು ಚಲೋ ಅಂತ ತಿಳ್ಕೊಂಡಿದ್ದೀವಿ. ನಾವು ಕೇಳಿದಾಗ ಹೀಗೆ ಹೇಳಿದ್ರಿ, ಭಾಳ ದೊಡ್ಡ ದೋಷ ಇತ್ತತ್ತ, ನನ್ನ ಜೀವಾನ ಹೋಗೋದಿತ್ತತ್ತ, ಅದಕ್ಕೆ ಅವ್ರು ಪರಿಹಾರ ಹೇಳ್ರು. ಪರಿಹಾರ ಮಾಡಿದೀವಿ. ಏನು ಪರಿಹಾರ? 1 ತೊಲಿದ ಬಂಗಾರದ ಹಳ್ಳಿ ಮಾಡಿಸ್ಕೊಟ್ರು. 1 ತೊಲಿ ಬಂಗಾರದ ಹಳ್ಳಿ ಮಾಡಿಸ್ಕೊಟ್ರು. ನಿಮ್ಮ ದೋಷ ಪರಿಹಾರ ಆಕತಿ. ಅವ್ರು ಮಾಡಿಸ್ಕೊಟ್ಟಾರ. ಅವ್ನು ತಗೊಂಡು ನಾನಂದೆ ಅವನರೇ ಕೇಳಿ ನಾ ಯಾಕೆ ಹೇಳಲಿಲ್ಲ ಅಂತ ಹೇಳಿ. ನಮ್ಮ ಮಂದಿಗೆ ಇಂಥದ್ದು ಬೇಕಾಗ್ಯದ ರೀ. ಈ ಸುಳ್ಳು ಹೇಳೋ ಸ್ವಾಮಿಗಳಂದ್ರೆ ನಮ್ಮ ಮಂದಿಗೆ ಭಾಳ ಪ್ರೀತಿ. ಏನೋ ಗೊತ್ತಿಲ್ಲ ನನಗೆ. ಯಾರು ಖರೆ ಹೇಳ್ತಾರ, ಯಾರು ನಿಮ್ಮ ಬದುಕಿಗೆ ಹಿತವನ್ನು ಬಯಸ್ತಾರ, ಅವ್ರು ಕೆಟ್ಟವರಾಗಿ ಕಾಣ್ತಾರ. ಯಾರು ಸುಳ್ಳು ಹೇಳ್ತಾರ, ಅವ್ರು ಯಾರು ನಿಮ್ಮನ್ನು ಮೋಸ ಮಾಡಿ ನಿಮ್ಮನ್ನು ಕಿತ್ಕೋತಾರ, ಅವ್ರು ಭಾಳ ಚಲೋ ಅನ್ನಿಸ್ತಾರೆ. ಇದು ಜಗತ್ತಿನ ಒಂದು ವ್ಯವಸ್ಥೆ. ಎಲ್ಲಿಗೆ ಬಂದೀವಿ ನಾವು ಅಲ್ಲ? ಆ ಕಾರಣಕ್ಕೆ ಬಸವಣ್ಣ ಏನು ಮಾಡಿದ ಈ ನಾಡಿಗೆ ಅಂತಂತಂದರೆ, ಯಾರು ತಪ್ಪು ದಾರಿಯೊಳಗೆ ಹೋಗ್ತಿದ್ರು, ಯಾರು ಜನರನ್ನು ತಪ್ಪು ದಾರಿ ತೋರಿಸ್ತಿದ್ರು, ಅಂಥವರಿಗೆಲ್ಲರಿಗೂ ನೋಡ್ರಿ ಅವತ್ತಿನ ವ್ಯವಸ್ಥೆಯನ್ನು ಹೆಂಗೆ ಸರಿಪಡಿಸಿದ ಅಂತ ಬಸವಣ್ಣ ಅಂತಂದರೆ, ತಪ್ಪು ದಾರಿಯಲ್ಲಿ ಹೋಗ್ತಕ್ಕಂಥ ಸಮಾಜಕ್ಕೆ ಸರಿದಾರಿಯನ್ನು ತೋರಿಸಿ ಯಾವುದು ಶರಣ ಪಥ, ಯಾವುದು ಶರಣ ಮಾರ್ಗ ಅನ್ನೋದನ್ನು ಮೊಟ್ಟ ಮೊದಲ ಕನ್ನಡ ನಾಡಿಗೆ ಪರಿಚಯಿಸಿರ್ತಕ್ಕಂಥ ಪುಣ್ಯಾತ್ಮ ವಿಶ್ವಗುರು ಬಸವಣ್ಣ ಅನ್ನೋದನ್ನು ನಾವು ಮರಿಬಾರ್ದು. ಇವತ್ತ ಬಸವಣ್ಣ ಏನು ಅಂತಂದರೆ, ಅವೊಬ್ಬ ಬಿಡ್ರಿ ಇದ್ದಿದ್ದಾನ ಅಂತ ಅನ್ನುವಂಥ ಉಪೇಕ್ಷೆ ಖಂಡಿತವಾಗಿ ನಡೆಯುವಂಥದ್ದಲ್ಲ. ಒಂದು ಬಹಳ ಅಭಿಮಾನದ ಸಂಗತಿ, ಒಂದು ಹೆಮ್ಮೆಯ ಸಂಗತಿ, ಇಡೀ ನಾಡೇ ಖುಷಿ ಪಡುವಂಥ ಸಂಗತಿ ಏನಾಯಿತು ಅಂತಂದ್ರೆ, ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ನೇತೃತ್ವದೊಳಗೆ ನಮ್ಮ ಎಲ್ಲ ಮಠಾಧಿಪತಿಗಳು ಮುಖ್ಯಮಂತ್ರಿಗಳನ್ನು ಎಲ್ಲರನ್ನ ಭೇಟಿಯಾಗಿ ಮನವಿ ಕೊಟ್ಟಿವಿ. ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಬೇಕು ಅನ್ನುವಂಥ ಮನವಿಯನ್ನು ಕೊಟ್ಟಾಗ, ಮನವಿಯನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡೋ ಮೂಲಕ ಒಂದು ಅಧಿಕೃತತೆಯನ್ನು ತಂದು ಕೊಟ್ಟರಲ್ಲ, ಬಹಳ ದೊಡ್ಡದಾಗಿರ್ತಕ್ಕಂಥ ಕೆಲಸ. ಇಲ್ಲಿಗೆ ಮುಗಿಲಿಲ್ಲ, ಆಗಬೇಕಾದಂಥ ಕೆಲಸಗಳು ಭಾಳಷ್ಟಿರುವಂಥದ್ದು. ಇವತ್ತು ನಾಡಿನೊಳಗೆ ಒಂದು ಬಹಳ ದೊಡ್ಡ ಕೊರತೆ ನಮ್ಮ ಕಣ್ಮುಂದಿತ್ತು, ನಮ್ಮ ಗಮನದೊಳಗಿತ್ತು. ಆ ದೊಡ್ಡ ಕೊರತೆ ಯಾವುದು ಅಂತಂತಂದರೆ, ಇವತ್ತು ಬಸವಾದಿ ಶರಣರ